ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಮೇಶ್ ಉಪಾರ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಪ್ರಚಲಿತ ಘಟನೆಗಳ ಮಹತ್ವ ಎಷ್ಟಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಧನಾ ಅಕಾಡೆಮಿ ನಿಮಗಾಗಿ ತಂದಿದೆ ಈ ಪ್ರಚಲಿತ ಘಟನೆಗಳ ಸರಣಿಗಳನ್ನು. ಈಗಾಗಲೇ ನಾವು ಯಶಸ್ವಿಯಾಗಿ 2 ಪ್ರಚಲಿತ ಘಟನೆಗಳ ಸರಣಿಯನ್ನು ಮುಗಿಸಿದ್ದು, ಇಂದಿನ ತರಗತಿಯಲ್ಲಿ ನಾವು ಪ್ರಚಲಿತ ಘಟನೆಗಳ 3ನೇ ಸರಣಿಯನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಹಾಗಾದರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ಎಲ್ಲ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮೊದಲನೇ ಪ್ರಶ್ನೆ, ಪ್ರಚಲಿತ ಘಟನೆಗಳ ಸರಣಿಯ 3ನೇ ಸರಣಿಯ 30ನೇ ಪ್ರಶ್ನೆ. ಹಾಗಿದ್ರೆ ಏನಿದು 30ನೇ ಪ್ರಶ್ನೆ ಅಂತ ನೋಡೋದಾದರೆ, ವಿಶ್ವದ ಅತಿ ದೊಡ್ಡ ಖಾಸಗಿ ವನ್ಯಜೀವಿ ತಾಣ, ವಿಶ್ವದಲ್ಲ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಖಾಸಗಿ ವನ್ಯಜೀವಿ ತಾಣ ವಂತಾರ ಯಾವ ರಾಜ್ಯದಲ್ಲಿದೆ? ಅಂದರೆ ಇತ್ತೀಚೆಗೆ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಖಾಸಗಿ, ಅಂದರೆ ಖಾಸಗಿಯಾಗಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ವನ್ಯಜೀವಿ ತಾಣ, ಅದುವೇ ವಂತಾರ. ಈ ವಂತಾರ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ಗಳನ್ನು ನೋಡೋದಾದರೆ, ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಕರ್ನಾಟಕ. ಓಕೆ, ಇಲ್ಲಿ ನಾವು ಈ ಒಂದು ಖಾಸಗಿ ವನ್ಯಜೀವಿ ತಾಣ ವಂತಾರ ಯಾವ ರಾಜ್ಯದಲ್ಲಿದೆ ಅಂತ ನೋಡೋದಾದರೆ, ಆಪ್ಷನ್ ಎ ಗುಜರಾತ್. ಇತ್ತೀಚೆಗೆ ಈ ಗುಜರಾತ್ನ ಜಾಮ್ನಗರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಈ ಒಂದು ಖಾಸಗಿ ವನ್ಯಜೀವಿ ತಾಣವಾಗಿರ್ತಕ್ಕಂತಹ ವಂತಾರವನ್ನು ಉದ್ಘಾಟನೆ ಮಾಡಿರುವಂಥದ್ದು. ಹಾಗಿದ್ರೆ ಏನಿದು ವಂತಾರ, ಏನಿದು ಅಂತ ನೋಡ್ತಾ ಹೋಗೋದಾದರೆ, ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿರ್ತಕ್ಕಂತಹ ಗುಜರಾತ್ನ ಜಾಮ್ನಗರದಲ್ಲಿರ್ತಕ್ಕಂತಹ ಉದ್ಯಮಿ ಅನಂತ್ ಅಂಬಾನಿಯವರ ಪ್ರಾಣಿ ಸಂರಕ್ಷಣಾ ಕೇಂದ್ರವಾಗಿರ್ತಕ್ಕಂತಹ ವಂತಾರವನ್ನು ಉದ್ಘಾಟನೆಯನ್ನು ಮಾಡಿದರು. ಅಂದರೆ ನಿಮ್ಮ ಪ್ರಶ್ನೆ ಏನು, ಮೊದಲೇ ಪ್ರಶ್ನೆ ಏನು, ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಖಾಸಗಿ ವನ್ಯಜೀವಿ ತಾಣ ಯಾವುದು ಅಂತ ಕೇಳಿದ್ರೆ ಅದು ವಂತಾರ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನು ನೆಕ್ಸ್ಟು, ವಂತಾರ ಯಾವ ರಾಜ್ಯದಲ್ಲಿದೆ ಅಂದರೆ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಖಾಸಗಿ ವನ್ಯಜೀವಿ ತಾಣ ವಂತಾರ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥ 2ನೇ ಪ್ರಶ್ನೆ ಕೂಡ ಈ ಒಂದು ವಂತಾರ ಆದಮೇಲೆ ಬರ್ಬೋದು. ನೆಕ್ಸ್ಟು, ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ರಿಲಯನ್ಸ್ ಫೌಂಡೇಶನ್ನ ಮುಖ್ಯಸ್ಥರಾಗಿರ್ತಕ್ಕಂತಹ ಅಥವಾ ನಿರ್ದೇಶಕರಾಗಿರ್ತಕ್ಕಂತಹ ಅಂಬಾನಿಯವರು ಈ ವಂತಾರದ ಮುಖ್ಯಸ್ಥರಾಗಿರುವಂಥದ್ದು. ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ರಿಲಯನ್ಸ್ ಫೌಂಡೇಶನ್ನ ನಿರ್ದೇಶಕರಾಗಿರ್ತಕ್ಕಂತಹ ಅಂಬಾನಿಯವರು ಈ ವಂತಾರದ ಮುಖ್ಯಸ್ಥರಾಗಿರುವಂಥದ್ದು. ನಿಮಗೆಲ್ಲರೂ ಗೊತ್ತಿರುವಂಥದ್ದು, ಭಾರತದಲ್ಲಿ ಆಗರ್ಭ ಶ್ರೀಮಂತರಿದ್ದಾರೆ. ಆ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂದರೆ ಮುಖೇಶ್ ಅಂಬಾನಿ. ಈ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ರಿಲಯನ್ಸ್ ಫೌಂಡೇಶನ್ನ ಸಹ ಸಂಸ್ಥಾಪಕರು ಅಥವಾ ಸಂಸ್ಥಾಪಕರಾಗಿರ್ತಕ್ಕಂತಹ ಮುಖೇಶ್ ಅಂಬಾನಿಯವರು ಈ ಒಂದು ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ನೆಕ್ಸ್ಟು, ಆಗರ್ಭ ಶ್ರೀಮಂತರ ಪಟ್ಟಿಯ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಗೌತಮ್ ಅದಾನಿ. ಅಂದರೆ ಈ ಅದಾನಿ ಸಮೂಹ ಸಂಸ್ಥೆಗಳಲ್ಲಿ ಬರ್ತಕ್ಕಂತಹ ಗೌತಮ್ ಅದಾನಿಯವರು ಭಾರತದ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಕಂಡುಬರುವಂಥದ್ದು, 2ನೇ ಸ್ಥಾನದಲ್ಲಿ ಇರುವಂಥದ್ದು. ಜೊತೆಗೆ ಈ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಆಗಿದ್ರೆ ಅಂತಂದರೆ ಶಿವ ನಾಡರ್ ಅಂತಕ್ಕಂಥವ್ರು ಭಾರತದ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಕಂಡುಬರುವಂಥದ್ದು. ಇತ್ತೀಚೆಗೆ ಕೇಂದ್ರ ಸರ್ಕಾರ ವಂತಾರಕ್ಕೆ, ಅಂದರೆ ವಿಶ್ವದ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಖಾಸಗಿ ವನ್ಯಜೀವಿ ತಾಣವಾಗಿರ್ತಕ್ಕಂಥ ಈ ವಂತಾರಕ್ಕೆ ರಾಷ್ಟ್ರೀಯ ಪ್ರಾಣಿ ಮಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ರಾಷ್ಟ್ರೀಯ ಪ್ರಾಣಿ ಮಿತ್ರ ಪ್ರಶಸ್ತಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಬರ್ಬೋದು, ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವ ಒಂದು ಪ್ರಾಣಿ ಸಂರಕ್ಷಣಾ ತಾಣಕ್ಕೆ ರಾಷ್ಟ್ರೀಯ ಪ್ರಾಣಿ ಮಿತ್ರ ಪ್ರಶಸ್ತಿಯನ್ನು ನೀಡಿದೆ ಅಂತಕ್ಕಂತಹ ಪ್ರಶ್ನೆ ಬರ್ಬೋದಾಗಿದೆ. ಹಾಗಿದ್ರೆ ನಾವು ಇಲ್ಲೇನೋ ನೋಡಿದ್ವಿ, ಈ ಒಂದು ವಂತಾರ ಎಲ್ಲಿ ಕಂಡು ಬರ್ತದೆ, ವಿಶ್ವದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ಸಂರಕ್ಷಣಾ ತಾಣ ಯಾವುದು, ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ರಾಷ್ಟ್ರೀಯ ಪ್ರಾಣಿ ಮಿತ್ರ ಪ್ರಶಸ್ತಿಯನ್ನು ಯಾವ ಒಂದು ತಾಣಕ್ಕೆ, ಯಾವ ಒಂದು ವನ್ಯಜೀವಿ ಸಂರಕ್ಷಣಾ ತಾಣಕ್ಕೆ ನೀಡಿದೆ ಅಂತಕ್ಕಂತಹ ಪ್ರಶ್ನೆ ಇಲ್ಲಿ ಬರ್ಬೋದಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 31ನೇ ಪ್ರಶ್ನೆ,
16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ರು? ಅಂದರೆ ಇತ್ತೀಚೆಗೆ ಬೆಂಗಳೂರಿನೊಳಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆದಿರುವಂಥದ್ದು. ಈ ಒಂದು ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ನಟ ಸಾಧು ಕೋಕಿಲ, ಆಪ್ಷನ್ ಬಿ ನಟ ಕಿಚ್ಚ ಸುದೀಪ್, ಆಪ್ಷನ್ ಸಿ ನಟ ಶಿವರಾಜ್ ಕುಮಾರ್, ಆಪ್ಷನ್ ಡಿ ನಟ ಕಿಶೋರ್ ಕುಮಾರ್, ಆಪ್ಷನ್ ಡಿ ನಟ ಕಿಶೋರ್ ಕುಮಾರ್. ಹಾಗಿದ್ರೆ ಯಾರು ಈ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕವಾಗಿದ್ರು ಅಂತ ನೋಡ್ತಾ ಹೋಗೋದಾದರೆ ಆಪ್ಷನ್ ಡಿ ನಟ ಕಿಶೋರ್ ಕುಮಾರ್. ಆಪ್ಷನ್ ಡಿ ನಟ ಕಿಶೋರ್ ಕುಮಾರ್. ನಟ ಕಿಶೋರ್ ಕುಮಾರ್ ಅವರು ಇತ್ತೀಚೆಗೆ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕವಾಗಿರುವಂಥದ್ದು. ನಟ ಕಿಶೋರ್ ಕುಮಾರ್ ನಿಮಗೆಲ್ಲರೂ ಗೊತ್ತಿರ್ಬೋದು, ಅವರ ಇತ್ತೀಚಿನ ಸಿನಿಮಾ ಕಾಂತಾರ. ಈ ಕಾಂತಾರ ಸಿನಿಮಾದಲ್ಲಿ ಇವರು ಫಾರೆಸ್ಟ್ ಆಫೀಸರ್ ಆಗಿ ನಟನೆಯನ್ನು ಮಾಡಿರುವಂಥದ್ದು. ಈ ಕಿಶೋರ್ ಕುಮಾರ್ ಅವ್ರನ್ನ ಇತ್ತೀಚೆಗೆ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕವನ್ನು ಮಾಡಿರುವಂಥದ್ದು. ಈ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಥೀಮ್ ಅಥವಾ ದೇವಕ್ಕೆ ಏನಾಗಿತ್ತಪ್ಪ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು. ಈ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಜೀವಮಾನ ಸಾಧನೆ ಪ್ರಶಸ್ತಿಗೆ ಖ್ಯಾತ ನಟಿಯಾಗಿರ್ತಕ್ಕಂಥ ಶಬಾನಾ ಆಜ್ಮಿ ಅವ್ರನ್ನ ಆಯ್ಕೆಯನ್ನು ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಕನ್ನಡದ ಒಂದು ಸಿನಿಮಾ ಅಂದರೆ ಮಿಕ್ಕ ಬಣ್ಣದ ಹಕ್ಕಿ ಅಂತಕ್ಕಂಥ ಸಿನಿಮಾ, ಅದು ಮನೋಹರ್ ಕೆ ಅವರು ನಿರ್ದೇಶನವನ್ನು ಮಾಡಿರುವಂಥದ್ದು. ಅದೇ ರೀತಿ ಪೃಥ್ವಿ ಕೋಣನೂರ್ ಅವರು ನಿರ್ಮಿಸಿರ್ತಕ್ಕಂತಹ ಈ ಮಿಕ್ಕ ಬಣ್ಣದ ಹಕ್ಕಿ ಅಂತಕ್ಕಂತಹ ಕನ್ನಡ ಸಿನಿಮಾಗೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು ನಾವೆಲ್ಲ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ ಈ ಪ್ರಚಲಿತ ಘಟನೆಗಳ 3ನೇ ಸರಣಿಯ 32ನೇ ಪ್ರಶ್ನೆ. 2024-25ನೇ ಸಾಲಿನ ರಣಜಿ ಟ್ರೋಫಿಯಲ್ಲಿ ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಪಡೆಯಿತು? ಅಂದರೆ 2024-25ನೇ ಸಾಲಿನೊಳಗೆ ಈ ಒಂದು ರಣಜಿ ಟ್ರೋಫಿ ನಡೆದಿರುವಂಥದ್ದು. ಆ ರಣಜಿ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಯಾರು ಪಡೆದ್ರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ವಿದರ್ಭ ತಂಡ, ಆಪ್ಷನ್ ಡಿ ತಮಿಳುನಾಡು. ಹಾಗಾದರೆ ಯಾವ ಒಂದು ತಂಡ ಈ ಒಂದು 2024-25ನೇ ಸಾಲಿನ ಚಾಂಪಿಯನ್ ಅಂದರೆ ರಣಜಿ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಪಡೀತು ಅಂತ ನೋಡೋದಾದರೆ ಆಪ್ಷನ್ ಸಿ ವಿದರ್ಭ ತಂಡ ಏನು ಮಾಡಿತ್ತಪ್ಪ ಅಂತಂದರೆ ಫೈನಲ್ ಒಳಗೆ ಕೇರಳ ತಂಡವನ್ನು 37 ರನ್ಗಳಿಂದ ಸೋಲಿಸೋದ್ರ ಮೂಲಕ, ಅಂದರೆ ವಿದರ್ಭ ತಂಡ ಫೈನಲ್ನೊಳಗೆ ಏನು ಮಾಡ್ತಪ್ಪ ಕೇರಳ ತಂಡವನ್ನು 37 ರನ್ಗಳಿಂದ ಮುನ್ನಡೆ ಸಾಧಿಸೋದ್ರ ಮೂಲಕ ಮೂರನೇ ಬಾರಿಗೆ ರಣಜಿ ಟ್ರೋಫಿಯನ್ನು ಪಡೆದುಕೊಂಡಿರುವಂಥದ್ದು. ಇದರ ಏನಿದು ಅಂತ ನೋಡೋದಾದರೆ ಕೇರಳವನ್ನು ಸೋಲಿಸೋದ್ರ ಮೂಲಕ ವಿದರ್ಭ ತಂಡ ಏನು ಮಾಡ್ತಪ್ಪ ಅಂದರೆ ಮೂರನೇ ಬಾರಿಗೆ ಈ ಒಂದು ರಣಜಿ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಪಡೆದಿರುವಂಥದ್ದು. ನಾವೀಗ ಆಲ್ರೆಡಿ ನೋಡಿರುವಂಥದ್ದು ವಿದರ್ಭ ಕ್ರಿಕೆಟ್ ತಂಡ ಫೈನಲ್ನಲ್ಲಿ ಕೇರಳ ತಂಡದ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 37 ರನ್ಗಳ ಮುನ್ನಡೆಯನ್ನು ಸಾಧಿಸೋದ್ರ ಮೂಲಕ ಈ ಒಂದು ಚಾಂಪಿಯನ್ ಪಟ್ಟವನ್ನು ಪಡೆದಿರುವಂಥದ್ದು. ಕೇರಳ ತಂಡ ಈ ಟೂರ್ನಿಯ ಅಂದರೆ ರಣಜಿ ಟೂರ್ನಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಫೈನಲ್ ಪ್ರವೇಶವನ್ನು ಮಾಡಿತ್ತು. ಯಾವ ತಂಡ? ಕೇರಳ ತಂಡ ಇದುವರೆಗೆ ಮೊದಲನೇ ಬಾರಿಗೆ ಫೈನಲ್ ಪ್ರವೇಶವನ್ನು ಮಾಡಿರುವಂಥದ್ದು. ಇದ್ರ ಏನಿದು ರಣಜಿ ಟ್ರೋಫಿ ಅಂತ ನೋಡೋತಾ ಹೋಗೋದಾದರೆ ರಣಜಿ ಟ್ರೋಫಿ ಇದು 1934ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಈ ರಣಜಿ ಟ್ರೋಫಿ ಭಾರತದಲ್ಲಿ ಆಡ್ತಕ್ಕಂತಹ ಒಂದು ದೇಶೀಯ ಪ್ರಥಮ ದರ್ಜೆ ಕ್ರಿಕೆಟ್ ಚಾಂಪಿಯನ್ಶಿಪ್. ಅಂದರೆ ಭಾರತದವರು ಅಷ್ಟೇ ಆಡ್ತಕ್ಕಂಥದ್ದು, ದೇಶೀಯವಾಗಿ ಆಡ್ತಕ್ಕಂತಹ ಒಂದು ಪ್ರಥಮ ದರ್ಜೆ ಕ್ರಿಕೆಟ್ ಚಾಂಪಿಯನ್ಶಿಪ್, ಅದುವೇ ಈ ಒಂದು ರಣಜಿ ಟ್ರೋಫಿ. ಈ ಒಂದು ರಣಜಿ ಟ್ರೋಫಿಯನ್ನು ಯಾರಾಗಿದೆ ಆಯೋಜನೆ ಮಾಡ್ತಾರೆ? ಈ ಒಂದು ರಣಜಿ ಟ್ರೋಫಿಯನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ವಾರ್ಷಿಕವಾಗಿ ಆಯೋಜನೆಯನ್ನು ಮಾಡುವಂಥದ್ದು. ಪ್ರತಿ ವರ್ಷ ಈ ಒಂದು ರಣಜಿ ಟ್ರೋಫಿಯನ್ನು ಆಯೋಜನೆಯನ್ನು ಮಾಡಲಾಗ್ತದೆ. ಭಾರತದಲ್ಲಿ ಕ್ರಿಕೆಟನ್ನು ನಿಯಂತ್ರಣ ಮಾಡಲಿಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಇರುವಂಥದ್ದು. ಎಂದರು BCCI ಅಂತಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಸಂಸ್ಥೆ ಏನು ಮಾಡ್ತದಪ್ಪ ಅಂದರೆ ಭಾರತದಲ್ಲಿ ಕ್ರಿಕೆಟನ್ನು ನಿಯಂತ್ರಣವನ್ನು ಮಾಡುವಂಥದ್ದು. ಈ BCCI ಯಾವಾಗ ಸ್ಥಾಪನೆ ಆತಪ್ಪ ಅಂದರೆ 1928ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಈ 1928ರಲ್ಲಿ ಎಲ್ಲಿ ಸ್ಥಾಪನೆ ಆಯ್ತು ಹಾಗಿದ್ರೆ
ಮುಂಬೈನಲ್ಲಿ ಸ್ಥಾಪನೆಯಾಗಿರುವಂಥದ್ದು ಈ BCCI. ಈ BCCI ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತಂದರೆ ರೋಜರ್ ಬಿನ್ನಿ ಅವರು ಪ್ರಸ್ತುತ ಈ ಒಂದು BCCIನ ಚೇರ್ಮನ್ ಅವರು ಆಗಿರುವಂಥದ್ದು. ಹಾಗಿದ್ರೆ ಭಾರತದಲ್ಲಿ ಕ್ರಿಕೆಟನ್ನು ನಿಯಂತ್ರಣ ಮಾಡಲಿಕ್ಕೆ BCCI ಇದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟನ್ನು ನಿಯಂತ್ರಣ ಯಾರು ಮಾಡ್ತಾರೆ ಹಾಗಿದ್ರೆ ಅಂತ ನೋಡಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟನ್ನು ICC ನಿಯಂತ್ರಣ ಮಾಡುವಂಥದ್ದು. ಏನಿದು ICC ಅಂತ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ನ ನಿಯಂತ್ರಣವನ್ನು ಮಾಡುವಂಥದ್ದು. ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಥವಾ ICC 1909ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇದರ ಕೇಂದ್ರ ಕಚೇರಿ ದುಬೈನಲ್ಲಿ ಇರುವಂಥದ್ದು. ಹಾಗಿದ್ರೆ ಪ್ರಸ್ತುತ ಈ ICCಯ ಚೇರ್ಮನ್ ಯಾರಿದ್ದಾರೆ ಅಥವಾ ICCಯ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂದರೆ ಜೈಶಾ, ಭಾರತದವರೇ ಆಗಿರ್ತಕ್ಕಂಥ ಜೈಶಾ ಅವರು ಪ್ರಸ್ತುತ ಈ ಒಂದು ICC ಅಧ್ಯಕ್ಷರಾಗಿರುವಂಥದ್ದು. ಈ ಜೈಶಾ ಯಾರು ಭಾರತದ ಕೇಂದ್ರದ ರಕ್ಷಣಾ ಗೃಹ ಸಚಿವರಾಗಿರ್ತಕ್ಕಂತಹ ಅಮಿತ್ ಶಾ ಅವರ ಮಗನಾಗಿರ್ತಕ್ಕಂಥವರು ಅವರೇ ಜೈಶಾ ಪ್ರಸ್ತುತ ICCಯ ಚೇರ್ಮನ್ ಆಗಿರುವಂಥದ್ದು. ಹಾಗಿದ್ರೆ ಯಾವ ತಂಡ ಅತಿ ಹೆಚ್ಚು ಬಾರಿ ಈ ಒಂದು ರಣಜಿ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಪಡೆದಿದೆ ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ಬೋದು. ಮುಂಬೈ ತಂಡ ಇದುವರೆಗೆ 42 ಬಾರಿ ಈ ಒಂದು ರಣಜಿ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಪಡೆಯೋದ್ರ ಮೂಲಕ ಅತಿ ಹೆಚ್ಚು ಬಾರಿ ಈ ಒಂದು ರಣಜಿ ಟ್ರೋಫಿ ಚಾಂಪಿಯನ್ ಪಟ್ಟವನ್ನು ಪಡೆದಿದೆ ಅಂತಕ್ಕಂಥ ಒಂದು ಖ್ಯಾತಿಯನ್ನು ಗಳಿಸಿರುವಂಥದ್ದು. ಅದೇ ರೀತಿ ಕರ್ನಾಟಕ ತಂಡ ಇದುವರೆಗೆ 8 ಬಾರಿ ರಣಜಿ ಟ್ರೋಫಿಯನ್ನು ಪಡೆದುಕೊಂಡಿರುವಂಥದ್ದು. ಕರ್ನಾಟಕ ತಂಡ ಇದುವರೆಗೆ 8 ಬಾರಿ ಈ ಒಂದು ರಣಜಿ ಟ್ರೋಫಿಯನ್ನು ಪಡೆದುಕೊಂಡಿರುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ 15ನೇ ಆವೃತ್ತಿಯ ಏರೋ ಇಂಡಿಯಾ 2025 ವೈಮಾನಿಕ ಪ್ರದರ್ಶನವನ್ನು ಉದ್ಘಾಟಿಸಿದವರು ಯಾರು? ಅಂದರೆ ಇತ್ತೀಚೆಗೆ 2025ರಲ್ಲಿ 15ನೇ ಆವೃತ್ತಿಯ ಏರ್ ಶೋ ನಡೆದಿರುವಂಥದ್ದು. ಆ ಒಂದು ಏರ್ ಶೋವನ್ನು ಯಾರು ಉದ್ಘಾಟನೆಯನ್ನು ಮಾಡಿದರು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ರಾಜನಾಥ್ ಸಿಂಗ್, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ಪ್ರಹ್ಲಾದ್ ಜೋಶಿ, ಆಪ್ಷನ್ ಡಿ ಸಿದ್ದರಾಮಯ್ಯ. ಹಾಗಿದ್ರೆ ಯಾರು ಈ ಒಂದು 15ನೇ ಆವೃತ್ತಿ ಏರ್ ಶೋವನ್ನು ಉದ್ಘಾಟನೆ ಮಾಡಿದರು ಅಂತ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ರಾಜನಾಥ್ ಸಿಂಗ್ ರವರು ಈ ಒಂದು 15ನೇ ಆವೃತ್ತಿ ಏರ್ ಶೋವನ್ನು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ರಾಜನಾಥ್ ಸಿಂಗ್ ರವರು ಕೇಂದ್ರದ ಪ್ರಸ್ತುತ ರಕ್ಷಣಾ ಸಚಿವರು ಅವರೇ ರಾಜನಾಥ್ ಸಿಂಗ್ ರವರು ಈ ಒಂದು ಏರ್ ಶೋವನ್ನು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಇದು ಏನಿದೆ ಏರ್ ಶೋ ಅಂತ ನೋಡೋದಾದರೆ ಏರೋ ಇಂಡಿಯಾದ ವೈಮಾನಿಕ ಪ್ರದರ್ಶನ. ಈ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಇದೇ 2025ರ ಫೆಬ್ರವರಿ 10ರಿಂದ 14ರವರೆಗೆ ನಡೆದಿರುವಂಥದ್ದು. ಫೆಬ್ರವರಿ 10ರಿಂದ 14ರವರೆಗೆ ಈ ಒಂದು ಏರ್ ಶೋ ಪ್ರದರ್ಶನವನ್ನು ನಡೆದಿರುವಂಥದ್ದು. ಈ ಏರ್ ಶೋ ಏನಪ್ಪ ಅಂತಂದರೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಏರ್ ಶೋ, ಅಂದರೆ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಏರ್ ಶೋ, ಅದು ಭಾರತದ್ದು. ಈ ಒಂದು ಏರ್ ಶೋವನ್ನು ದ್ವೈವಾರ್ಷಿಕ ಅಂದರೆ 2 ವರ್ಷಗಳಿಗೊಮ್ಮೆ ಆಯೋಜನೆಯನ್ನು ಮಾಡಲಾಗುತ್ತೆ. 2 ವರ್ಷಕ್ಕೊಮ್ಮೆ ಆಯೋಜನೆಯನ್ನು ಮಾಡಲಾಗ್ತದೆ. ಈ ಏರ್ ಶೋನ ಮೊದಲನೇ ಆವೃತ್ತಿ 1996ರಲ್ಲಿ ಯಲಹಂಕ ಸ್ಟೇಷನ್ ಬೇಸ್ನಲ್ಲಿ ಆಯೋಜನೆಯಾಗಿತ್ತು. ಅಂದರೆ 1996ರಲ್ಲಿ ಒಂದನೇ ಆವೃತ್ತಿ ಅದು 1996ರಲ್ಲಿ ಆಯೋಜನೆಯಾಗಿತ್ತು. ಅಂದರೆ ಈಗ ಪ್ರಸ್ತುತ 2025ರಲ್ಲಿ 15ನೇ ಆವೃತ್ತಿ ನಡೆದಿರುವಂಥದ್ದು. 14ನೇ ಆವೃತ್ತಿ ಈ ಹಿಂದೆ 14ನೇ ಆವೃತ್ತಿ 2023ರೊಳಗೆ ಯಲಹಂಕ ಸ್ಟೇಷನ್ ಬೇಸ್ನಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬಹುದಾಗಿದೆ. ಇನ್ನು ಏರೋ ಇಂಡಿಯಾ ಪ್ರದರ್ಶನ ಯಾರು ಆಯೋಜನೆಯನ್ನು ಮಾಡ್ತಾರೆ? ಈ ಏರ್ ಶೋ ಕಾರ್ಯಕ್ರಮವನ್ನು ಅಥವಾ ಈ ಏರ್ ಶೋವನ್ನು ಯಾರು ಆಯೋಜನೆ ಮಾಡ್ತಾರೆ ಅಂತ ನೋಡೋದಾದರೆ ರಕ್ಷಣಾ ಪ್ರದರ್ಶನ ಸಂಸ್ಥೆ, ರಕ್ಷಣಾ ಉತ್ಪಾದನಾ ಇಲಾಖೆ, ಕೇಂದ್ರ ರಕ್ಷಣಾ ಸಚಿವಾಲಯ,
ರಕ್ಷಣಾ ಪ್ರದರ್ಶನ ಸಂಸ್ಥೆ, ರಕ್ಷಣಾ ಉತ್ಪಾದನಾ ಇಲಾಖೆ, ಕೇಂದ್ರ ರಕ್ಷಣಾ ಸಚಿವಾಲಯಗಳು ಜಂಟಿಯಾಗಿ ಸೇರಿಕೊಂಡು ಈ ಒಂದು ಏರ್ ಶೋವನ್ನು ಆಯೋಜನೆಯನ್ನು ಮಾಡುವಂಥದ್ದು. ಈ 15ನೇ ಆವೃತ್ತಿಯ ಈ ಒಂದು ಏರ್ ಶೋನ ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂತ ಅಂದರೆ ದ ರನ್ವೇ ಟು ಎ ಬಿಲಿಯನ್ ಅಪಾರ್ಚುನಿಟೀಸ್, ದ ರನ್ವೇ ಟು ಎ ಬಿಲಿಯನ್ ಅಪಾರ್ಚುನಿಟೀಸ್ ಅಂತಕ್ಕಂಥದ್ದು ಈ ಒಂದು 15ನೇ ಆವೃತ್ತಿಯ ಏರ್ ಶೋನ ಧ್ಯೇಯವಾಕ್ಯವಾಗಿರುವಂಥದ್ದು. ನಾವೀಗ ಆಲ್ರೆಡಿ ನೋಡಿದ್ವಿ ಈ 15ನೇ ಆವೃತ್ತಿಯ ಏರ್ ಶೋವನ್ನು ಕೇಂದ್ರದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ 34ನೇ ಪ್ರಶ್ನೆ. ಇತ್ತೀಚೆಗೆ 2015ರಲ್ಲಿ ಮಹಾಕುಂಭಮೇಳ ಎಲ್ಲಿ ನಡೆಯಿತು? ಇತ್ತೀಚೆಗೆ 2025ರಲ್ಲಿ ಮಹಾಕುಂಭಮೇಳ ನಡೆದಿರುವಂಥದ್ದು. ಹಾಗಿದ್ರೆ ಆ ಒಂದು ಮಹಾಕುಂಭಮೇಳ ಎಲ್ಲಿ ನಡೆದಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ನಾಸಿಕ್, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಪ್ರಯಾಗ್ರಾಜ್, ಆಪ್ಷನ್ ಡಿ ಹರಿದ್ವಾರ. ಅಂದರೆ ನೀವು ಈ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ ಭಾರತದಲ್ಲಿ ನಡೆದಿದೆ ಅನ್ನೋದು ನೀವೆಲ್ಲ ಗಮನಿಸಿದ್ರಿ. ಭಾರತದ ಯಾವ ಸ್ಥಳದಲ್ಲಿ ಈ ಒಂದು ಮಹಾಕುಂಭಮೇಳ ನಡೆದಿದೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದರೆ ಆಪ್ಷನ್ ಸಿ ಪ್ರಯಾಗ್ರಾಜ್. ಇತ್ತೀಚೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಒಂದು ಮಹಾಕುಂಭಮೇಳ ನಡೆದಿರುವಂಥದ್ದು. ನೀವೆಲ್ಲರಿಗೂ ಆಲ್ರೆಡಿ ಈ ಹಿಂದಿನ ವೀಡಿಯೋಸ್ನಲ್ಲಿ ನೋಡಿರ. ಪ್ರಯಾಗ್ರಾಜ್ನ ಈ ಹಿಂದಿನ ಹೆಸರೇನಪ್ಪ ಅಂತಂದರೆ ಅಲಹಾಬಾದ್ನ ಹೆಸರನ್ನ ಪ್ರಯಾಗ್ರಾಜ್ ಅಂತದ್ದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಹಾಗಿದ್ರೆ ಏನಿದು ಮಹಾಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೀತದೆ ಅಂತ ನೋಡೋದಾದರೆ ಮಹಾಕುಂಭಮೇಳ ಹೆಸರು ಹೇಳ್ತಿದೆ ಮಹಾಕುಂಭಮೇಳ. ಈ ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಈ 144 ವರ್ಷಗಳಿಗೊಮ್ಮೆ ನಡೀತಕ್ಕಂತಹ 45 ದಿನಗಳ ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ಮಹಾಕುಂಭಮೇಳ. ಈ ಮಹಾಕುಂಭಮೇಳ 4 ತೀರ್ಥಯಾತ್ರೆ ಅಂದರೆ ಮಹಾಕುಂಭಮೇಳ ಅನ್ನೋದಕ್ಕಿಂತ ಕುಂಭಮೇಳ 4 ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಸರದಿಯಲ್ಲಿ ಆಚರಣೆಯನ್ನು ಮಾಡಲಾಗ್ತಿದೆ. 4 ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಈ ಒಂದು ಕುಂಭಮೇಳವನ್ನು ಸರದಿಯಲ್ಲಿ ಆಚರಣೆಯನ್ನು ಮಾಡಲಾಗ್ತಿದೆ. ಹಾಗಿದ್ರೆ ಯಾವ್ಯಾವ ಸ್ಥಳಗಳಲ್ಲಿ ಈ ಒಂದು ಕುಂಭಮೇಳವನ್ನು ಆಚರಣೆಯನ್ನು ಮಾಡಲಾಗ್ತಿದೆ ಅಂತ ನೋಡೋದಾದರೆ ಉತ್ತರಾಖಂಡದ ಗಂಗಾ ನದಿಯ ಹರಿದ್ವಾರದಲ್ಲಿ, ಉತ್ತರಾಖಂಡ ನೀವೆಲ್ಲರಲ್ಲಿ ಗಮನಿಸ್ಬೋದು, ಉತ್ತರಾಖಂಡದ ಹರಿದ್ವಾರದಲ್ಲಿ ಅಂದರೆ ಗಂಗಾ ನದಿಯ ದಡದಲ್ಲಿರ್ತಕ್ಕಂಥ ಹರಿದ್ವಾರದಲ್ಲಿ ಈ ಒಂದು ಕುಂಭಮೇಳವನ್ನು ನಡೆಸಲಾಗ್ತದೆ. ಇನ್ನು ನೆಕ್ಸ್ಟು ಮಧ್ಯಪ್ರದೇಶದ ಶಿಪ್ರಾ ನದಿಯ ಉಜ್ಜಯಿನಿಯಲ್ಲಿ ಈ ಒಂದು ಕುಂಭಮೇಳವನ್ನು ನಡೆಸಲಾಗ್ತದೆ. ಅದೇ ರೀತಿಗೆ ಮಹಾರಾಷ್ಟ್ರದ ಗೋದಾವರಿ ನದಿಯ ನಾಸಿಕ್ನಲ್ಲಿ ಕುಂಭಮೇಳವನ್ನು ನಡೆಸಲಾಗ್ತದೆ. ಅದೇ ರೀತಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ತ್ರಿವೇಣಿ ಸಂಗಮ ಅಂತಂದೇ ಹೆಸರಾಗಿರುವಂಥದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಒಂದು ಕುಂಭಮೇಳವನ್ನು ನಡೆಸಲಾಗುವಂಥದ್ದು. ನಾವೀಗ ಆಲ್ರೆಡಿ ನೋಡಿದ್ವಿ ಮಹಾರಾಷ್ಟ್ರದ ಗೋದಾವರಿ ನದಿಯ ನಾಸಿಕ್ನಲ್ಲಿ. ಅದೇ ರೀತಿ ತ್ರಿವೇಣಿ ಸಂಗಮ ಅಂತ ಹೇಳಿದೆ. ತ್ರಿವೇಣಿ ಸಂಗಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಂತ ಹೇಳಿದೆ. ಉತ್ತರ ಪ್ರದೇಶ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರ್ತಕ್ಕಂತಹ ಸ್ಥಳ ತ್ರಿವೇಣಿ ಸಂಗಮ ಅಂತಂದು ಹೆಸರಾಗಿರುವಂಥದ್ದು. ಆ ಸ್ಥಳ ಯಾವುದಪ್ಪ ಅಂದರೆ ಪ್ರಯಾಗ್ರಾಜ್ನಲ್ಲಿ ಕೂಡ ಈ ಒಂದು ಕುಂಭಮೇಳ ನಡೆಯುವಂಥದ್ದು. ಇಲ್ಲಿ ನಾವು ನೋಡಿದ್ವಿ ಸರಸ್ವತಿ ನದಿ. ಈ ಸರಸ್ವತಿ ನದಿಯ ಮತ್ತೊಂದು ಹೆಸರು ಏನಪ್ಪ ಅಂದರೆ ಗುಪ್ತಗಾಮಿನಿ. ನಾವಿಲ್ಲಿ ಗಮನಿಸಬೇಕು. ಗುಪ್ತಗಾಮಿನಿ ಯಾಕಪ್ಪ ಗುಪ್ತಗಾಮಿನಿ ಅಂತ ಹೆಸರಿಟ್ಟಿದ್ದಾರಪ್ಪ ಅಂದರೆ ಹೆಸರೇ ಹೇಳುವಂತೆ ಈ ನದಿ ಅಷ್ಟೊಂದು ಕಂಡು ಬರಂಗಿಲ್ಲ. ಅಂದರೆ ಹೆಚ್ಚು ಈ ಒಂದು ಗುಪ್ತಗಾಮಿನಿ ಅಂದರೆ ಈ ಸರಸ್ವತಿ ನದಿ ಹೆಚ್ಚಾಗಿ ಕಂಡು ಬರಂಗಿಲ್ಲ. ಹಾಗಾಗಿ ಈ ಒಂದು ಸರಸ್ವತಿ ನದಿಗೆ ಗುಪ್ತಗಾಮಿನಿ ಅಂತಂದು ಹೆಸರನ್ನ ಇಡಲಾಗಿರುವಂಥದ್ದು. ಮಹಾಕುಂಭಮೇಳ ಇದು 12 ಪೂರ್ಣ ಕುಂಭಮೇಳ ಅಂದರೆ ಒಂದು ಕುಂಭಮೇಳ ಅಂತಂದರೆ 12 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಇನ್ನು ಪೂರ್ಣ ಕುಂಭಮೇಳ 12 ಪೂರ್ಣ ಕುಂಭಮೇಳಗಳ ನಂತರ ಏನಾಗ್ತೈತಪ್ಪ ಅಂತಂದರೆ ಒಂದು ಮಹಾಕುಂಭಮೇಳ ನಡೆಯುವಂಥದ್ದು. ಅಂದರೆ 144 ವರ್ಷಗಳಿಗೊಮ್ಮೆ ಈ ಮಹಾಕುಂಭಮೇಳ ನಡೆಯುವಂಥದ್ದು. ಈ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುವಂಥದ್ದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಾತ್ರ ಈ ಒಂದು ಮಹಾಕುಂಭಮೇಳ ನಡೆಯುವಂಥದ್ದು. ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಇತ್ತೀಚೆಗೆ ಒಂದು ಕುಂಭಮೇಳ ನಡೆದಿರುವಂಥದ್ದು. ಹಾಗಿದ್ರೆ ಆ ಕುಂಭಮೇಳ ಎಲ್ಲಿ ನಡೆದಿದೆ ಅಂತ ನೋಡೋದಾದರೆ ಇತ್ತೀಚೆಗೆ ಮೈಸೂರು ಜಿಲ್ಲೆಯ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳು ಸೇರ್ತಕ್ಕಂತಹ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳು ಸೇರ್ತಕ್ಕಂತಹ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ 10ರಿಂದ 3 ದಿನಗಳ ಕಾಲ 13ನೇ ಕುಂಭಮೇಳ ನಡೆದಿರುವಂಥದ್ದು. 13ನೇ ಕುಂಭಮೇಳ ಅದು ಮೈಸೂರು ಜಿಲ್ಲೆ, ಅದು ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳು ಸೇರ್ತಕ್ಕಂಥ ತ್ರಿವೇಣಿ ಸಂಗಮದಲ್ಲಿ ನಡೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 35ನೇ ಪ್ರಶ್ನೆ.
ಇನ್ವೆಸ್ಟ್ ಕರ್ನಾಟಕ 2025ಗೆ ಚಾಲನೆ ನೀಡಿದವರು ಯಾರು? ಅಂದರೆ ಇತ್ತೀಚೆಗೆ 2025 ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಅಥವಾ ಸಮಾರಂಭ ನಡೆದಿರುವಂಥದ್ದು. ಹಾಗಿದ್ರೆ ಈ ಒಂದು ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಎನ್ ಪಿ ಸಿಂಗ್, ಆಪ್ಷನ್ ಬಿ ರಾಜನಾಥ್ ಸಿಂಗ್, ಆಪ್ಷನ್ ಸಿ ಕಿರಣ್ ರಿಜಿಜು, ಆಪ್ಷನ್ ಡಿ ಸಿದ್ದರಾಮಯ್ಯ. ಹಾಗಾದರೆ ಯಾರು ಈ ಒಂದು ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕೆ ಚಾಲನೆಯನ್ನು ನೀಡಿದ್ರು ಅಂತ ನೋಡ್ತಾ ಹೋಗೋದಾದರೆ ಆಪ್ಷನ್ ಬಿ ರಾಜನಾಥ್ ಸಿಂಗ್. ಆಪ್ಷನ್ ಬಿ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ನೀವೆಲ್ಲರೂ ಈಗ ಆಲ್ರೆಡಿ ಗಮನಿಸಿರುವಂಥದ್ದು ಕೇಂದ್ರದ ರಕ್ಷಣಾ ಸಚಿವರು ಅವರೇ ರಾಜನಾಥ್ ಸಿಂಗ್ ಅವರು ಇರುವಂಥದ್ದು. ಏನಿದು ಇನ್ವೆಸ್ಟ್ ಕರ್ನಾಟಕ ಇತ್ತೀಚೆಗೆ ನಡೆದಿರುವಂಥದ್ದು. ದೇಶ ವಿದೇಶಗಳ ಉದ್ಯಮಿಗಳು ಅಂದರೆ ಬೇರೆ ಬೇರೆ ಬಂದಿರತಕ್ಕಂಥ ಉದ್ಯಮಿಗಳು ಮತ್ತು ಸಚಿವರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಆರಂಭಗೊಂಡಿರ್ತಕ್ಕಂತಹ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಸಮಾವೇಶವನ್ನು ಕೇಂದ್ರದ ರಕ್ಷಣಾ ಸಚಿವರಾಗಿರ್ತಕ್ಕಂತಹ ರಾಜನಾಥ್ ಸಿಂಗ್ ಅವರು ಚಾಲನೆಯನ್ನು ಅಥವಾ ಉದ್ಘಾಟನೆಯನ್ನು ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಈ ಇನ್ವೆಸ್ಟ್ ಕರ್ನಾಟಕ 2025 ಅಥವಾ ಈ ಒಂದು ಕಾರ್ಯಕ್ರಮದ ಈ ಒಂದು ಸಮಾವೇಶದ ಧ್ಯೇಯವಾಕ್ಯ ಅಥವಾ ಥೀಮ್ ಏನಾಗಿತ್ತಪ್ಪ ಅಂತಂದರೆ ಪ್ರಗತಿಯ ಮರುಕಲ್ಪನೆ ಅನ್ನೋದಾಗಿತ್ತು. ಈ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಇನ್ವೆಸ್ಟ್ ಕರ್ನಾಟಕ 2025ನ ಅಡಿಯೊಳಗೆ ಬಲ್ಡೋಟಾ ಸಮೂಹ ಸಂಸ್ಥೆ ಅಂದರೆ ಬಲ್ಡೋಟಾ ಅಂತಕ್ಕಂತಹ ಒಂದು ಕಂಪನಿ ಏನು ಮಾಡಿದೆಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯೊಳಗೆ 54,000 ಕೋಟಿ ರೂಪಾಯಿ ಒಳಗೆ ಇಂಟಿಗ್ರೇಟೆಡ್ ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶವನ್ನು ಹೊಂದಿರುವಂಥದ್ದು. ಬಲ್ಡೋಟಾ ಸಮೂಹ ಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇತ್ತೀಚೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನವರು ಈ ಬಲ್ಡೋಟಾ ಸಂಸ್ಥೆ ಕೊಪ್ಪಳದಲ್ಲಿ ಬೇಡ ಅಂತಕ್ಕಂತಹ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ 54,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಟಿಗ್ರೇಟೆಡ್ ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಅಂಡರ್ ಒಳಗೆ ಯೋಜನೆಯನ್ನು ಹಾಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಸಮಾವೇಶದ ಅಡಿಯಲ್ಲಿ ವಿಜಯಪುರದಲ್ಲಿ ಕೈಗಾರಿಕಾ ಮತ್ತು ಲಾಜಿಸ್ಟಿಕ್ ಪಾರ್ಕ್ ಸ್ಥಾಪನೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಹೊಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 36ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ? ಇತ್ತೀಚೆಗೆ ಭಾರತದ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿರುವಂಥದ್ದು. ಹಾಗಿದ್ರೆ ಯಾವ ರಾಜ್ಯದಲ್ಲಿ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಸಿಕ್ಕಿಂ. ಇದು ಯಾವ ಒಂದು ರಾಜ್ಯದಲ್ಲಿ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ? ನೀವೆಲ್ಲ ಇಲ್ಲಿ ಗಮನಿಸಬೇಕು. ರಾಷ್ಟ್ರಪತಿ ಆಳ್ವಿಕೆ ಸಂವಿಧಾನದ 356ನೇ ವಿಧಿಯಲ್ಲಿ ಕಂಡುಬರುವಂಥದ್ದು. ಸಂವಿಧಾನದ 356ನೇ ವಿಧಿಯಲ್ಲಿ ಕಂಡುಬರುವಂಥದ್ದು. ಹಾಗಿದ್ರೆ ಯಾವ ಒಂದು ರಾಜ್ಯದಲ್ಲಿ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಎ ಮಣಿಪುರ. ಇತ್ತೀಚೆಗೆ ಮಣಿಪುರ ರಾಜ್ಯದಲ್ಲಿ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿರುವಂಥದ್ದು. ನೀವೆಲ್ಲ ಗಮನಿಸಬೇಕಾಗಿರುವಂಥದ್ದು ಮಣಿಪುರದಲ್ಲಿ ಇತ್ತೀಚೆಗೆ ಒಂದು ಎರಡು ಬುಡಕಟ್ಟುಗಳು ತುಂಬಾ ನ್ಯೂಸ್ನಲ್ಲಿರುವಂಥದ್ದು. ಏನಿದು? ಈ ಮಣಿಪುರದಲ್ಲಿ ಬರ್ತಕ್ಕಂತಹ ಮೈತೇಯಿ ಮತ್ತು ಕೂಕಿ, ಮಣಿಪುರದಲ್ಲಿ ಬರ್ತಕ್ಕಂತಹ ಈ ಮೈತೇಯಿ ಮತ್ತು ಕೂಕಿ ಬುಡಕಟ್ಟುಗಳ ಮಧ್ಯೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ದಂಗೆಗಳು ಉಂಟಾಗಿರುವಂಥದ್ದು. ಈ ಒಂದು ದಂಗೆಗಳನ್ನು ಶಮನಗೊಳಿಸಲಿಕ್ಕೆ ಅಲ್ಲಿನ CM ಅಥವಾ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಬೀರೇನ್ ಸಿಂಗ್ ರವರು, ಅಂದರೆ ಮಣಿಪುರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬೀರೇನ್ ಸಿಂಗ್ ರವರು ವಿಫಲವಾಗಿದ್ದರು. ಆ ಕಾರಣದಿಂದ ಆ ಒಂದು ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಬೀರೇನ್ ಸಿಂಗ್ ರವರು ರಾಜೀನಾಮೆಯನ್ನು ನೀಡಿರುವಂಥದ್ದು. ಆ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದಾಗ ಆ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿರುವಂಥದ್ದು. ನೀವಿಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಮೈತೇಯಿ ಮತ್ತು ಕೂಕಿ ಬುಡಕಟ್ಟುಗಳು. ಹಾಗಿದ್ರೆ ಮೈತೇಯಿ ಮತ್ತು ಕೂಕಿ ಬುಡಕಟ್ಟುಗಳು ಎಲ್ಲಿ ಕಂಡುಬರ್ತವೆ? ಮಣಿಪುರದಲ್ಲಿ ಕಂಡುಬರುವಂಥದ್ದು. ಇನ್ನು ಹಾಗಿದ್ರೆ ಮಣಿಪುರ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ
ಬೀರೇನ್ ಸಿಂಗ್ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರಿಂದ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ. ನಾವೀಗ ಆಲ್ರೆಡಿ ನೋಡಿದ್ವಿ. ಹಾಗಾದರೆ ಏನಿದು ರಾಷ್ಟ್ರಪತಿ ಆಳ್ವಿಕೆ? ರಾಷ್ಟ್ರಪತಿ ಆಳ್ವಿಕೆ ಅಂತಂದರೆ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರ ಅಂದರೆ ಈಗ ಆಲ್ರೆಡಿ ಇರತಕ್ಕಂತಹ ರಾಜ್ಯ ಸರ್ಕಾರವನ್ನು ಅಮಾನತಿನಲ್ಲಿಡುವ ಮೂಲಕ ಆ ಒಂದು ರಾಜ್ಯದ ಎಲ್ಲ ಆಡಳಿತಾತ್ಮಕ ಸೂತ್ರಗಳನ್ನು ನೇರವಾಗಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಡಿಸುವಂಥದ್ದು. ಈಗ ಆಲ್ರೆಡಿ ಇರತಕ್ಕಂತಹ ರಾಜ್ಯ ಸರ್ಕಾರವನ್ನು ಅಮಾನತಿನಲ್ಲಿಡೋದು, ಆ ಒಂದು ರಾಜ್ಯ ಸರ್ಕಾರದ ಎಲ್ಲ ಆಡಳಿತಾತ್ಮಕ ಸೂತ್ರಗಳನ್ನು ಯಾರು ನಿರ್ವಹಿಸ್ತಾರೆ? ಕೇಂದ್ರ ಸರ್ಕಾರ ನಿರ್ವಹಿಸುವಂಥದ್ದು. ಇದಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಅಂತ ಕರೀತಾರೆ. ಈ ರಾಷ್ಟ್ರಪತಿ ಆಳ್ವಿಕೆ ಸಂವಿಧಾನದ 356ನೇ ವಿಧಿಯಲ್ಲಿ ಕಂಡುಬರುವಂಥದ್ದು. ಈ 356ನೇ ವಿಧಿ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಷ್ಟ್ರಪತಿ ಆಡಳಿತ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯ ಕುರಿತು ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ರಾಷ್ಟ್ರಪತಿ ಆಳ್ವಿಕೆ ಈ ಘೋಷಣೆ ಅಂದರೆ ಯಾವ ರೀತಿ ಪ್ರೊಸೆಸ್ ಇರ್ತೈತಿ? ಇದು ರಾಷ್ಟ್ರಪತಿ ಆಳ್ವಿಕೆ ಘೋಷಣೆಯಾದ 2 ತಿಂಗಳೊಳಗೆ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಆತಪ್ಪ, ಯಾವುದೋ ಒಂದು ರಾಜ್ಯದ ಮೇಲೆ ಘೋಷಣೆ ಆತಪ್ಪ ಅಂತಂದರೆ 2 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದನೆಯನ್ನು ಪಡಿಬೇಕು. ಸಂಸತ್ತಿನ 2 ಸದನಗಳಿಂದ ಅನುಮೋದನೆಯನ್ನು ಪಡಿಬೇಕು. ಯಾವ 2 ಸದನಗಳು? ಲೋಕಸಭಾ ಮತ್ತು ರಾಜ್ಯಸಭಾ. ಲೋಕಸಭಾ ಮತ್ತು ರಾಜ್ಯಸಭೆಗಳಿಂದ ಅನುಮೋದನೆಯನ್ನು ಪಡಿಬೇಕು. ಅದು 2 ತಿಂಗಳೊಳಗೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯುವಂಥದ್ದು. ಉಭಯ ಸದನಗಳು ಸರಳ ಬಹುಮತದಿಂದ ತಮ್ಮ ಅಂಗೀಕಾರವನ್ನು ನೀಡಬೇಕು. ಈ ಲೋಕಸಭೆ ಮತ್ತು ರಾಜ್ಯಸಭೆಗಳು ಸರಳ ಬಹುಮತ ಅಂತ ಅಂದರೆ ಏನು? ಆ ಒಂದು ಸದನ ಅಂದರೆ ಆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹಾಜರಿರತಕ್ಕಂತಹ ಸದಸ್ಯರಲ್ಲಿ 50ಕ್ಕಿಂತ ಹೆಚ್ಚು ಸದಸ್ಯರು ಬಹುಮತವನ್ನು ನೀಡೋದ್ರ ಮೂಲಕ ಆ ಒಂದು ಅಂಗೀಕಾರವನ್ನು ನೀಡುವಂಥದ್ದು. ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದನೆಗೊಂಡ ನಂತರ ರಾಷ್ಟ್ರಪತಿ ಆಡಳಿತ 6 ತಿಂಗಳವರೆಗೆ ಮುಂದುವರಿಯುವಂಥದ್ದು. ಅಂದರೆ ಈ 2 ಲೋಕಸಭೆ ಮತ್ತು ರಾಜ್ಯಸಭೆಗಳು ಅನುಮೋದನೆಯನ್ನು ನೀಡಿದವು ಅಂತಂದರೆ ನಂತರ ರಾಷ್ಟ್ರಪತಿ ಆಡಳಿತ 6 ತಿಂಗಳಿನವರೆಗೆ ಮುಂದುವರಿಯುತ್ತಿದೆ. ಇದು 6 ತಿಂಗಳಿಗೊಮ್ಮೆ ಈ ಒಂದು ಅಂಗೀಕಾರವನ್ನು ಅಂದರೆ ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದನೆಯನ್ನು ಪಡಿತಾ ಹೋಗಬೇಕು. ಅಂದರೆ ಪ್ರತಿ ವರ್ಷ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯನ್ನು ಪಡಿತಾ 3 ವರ್ಷಗಳ ಅವಧಿಯವರೆಗೆ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನು ವಿಸ್ತರಿಸಬಹುದಾಗಿರುವಂಥದ್ದು. 3 ವರ್ಷಗಳ ಅವಧಿಯವರೆಗೆ ವಿಸ್ತರಿಸಬಹುದಾಗಿರುವಂಥದ್ದು. ಹಾಗಾದರೆ ಯಾವ ರಾಜ್ಯಗಳಲ್ಲಿ ಇದುವರೆಗೂ ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಅಂತ ನೋಡೋದಾದರೆ ಜಮ್ಮು ಕಾಶ್ಮೀರದಲ್ಲಿ ಇದುವರೆಗೂ 15 ವರ್ಷಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿರುವಂಥದ್ದು. ಅದೇ ರೀತಿಗೆ ಮಣಿಪುರದಲ್ಲಿ ಇದುವರೆಗೆ 11 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿರುವಂಥದ್ದು. ಅದೇ ರೀತಿಗೆ ಉತ್ತರ ಪ್ರದೇಶದಲ್ಲಿ 10 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿರುವಂಥದ್ದು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿಯೂ ಕೂಡ 1971ರಿಂದ 2007ರವರೆಗೆ ಸುಮಾರು 6 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ, ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 37ನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ 2024ನಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದಿದೆ? ಅಂದರೆ ಇತ್ತೀಚೆಗೆ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ 2024 ಬಿಡುಗಡೆಯಾಗಿರುವಂಥದ್ದು. ಈ ಒಂದು ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ 95ನೇ ಸ್ಥಾನ, ಆಪ್ಷನ್ ಬಿ 96ನೇ ಸ್ಥಾನ, ಆಪ್ಷನ್ ಸಿ 97ನೇ ಸ್ಥಾನ, ಆಪ್ಷನ್ ಡಿ 98ನೇ ಸ್ಥಾನ. ಇದು ಯಾವ ಒಂದು ಸ್ಥಾನದಲ್ಲಿ ಭಾರತ ಇದೆ ಅಂತ ನೋಡೋದಾದರೆ ಆಪ್ಷನ್ ಬಿ 96ನೇ ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಈ ಒಂದು ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ ಯಾಕೆ ಮಾಡ್ತಾರೆ ಅಂದರೆ ಸಾರ್ವಜನಿಕ ವಲಯದಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಒಳಗೆ ನಡೀತಾ ಇದೆ, ಆ ಒಂದು ಭ್ರಷ್ಟಾಚಾರದ ಮೇಲೆ ಕಣ್ಣಿಡ್ತಕ್ಕಂತಹ ಉದ್ದೇಶದಿಂದ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುವಂಥದ್ದು. ಈ ಒಂದು ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕವನ್ನು ಹಂಗೆ ಯಾರು ಬಿಡ್ತಾರೆ, ಅದರ ಉದ್ದೇಶ ಏನು ಅಂತ ನೋಡೋದಾದರೆ ಈ ಒಂದು ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ ಈ ಒಂದು ವರದಿಯನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಬಿಡುಗಡೆಯನ್ನು ಮಾಡುವಂಥದ್ದು. ಈ ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ ವಿವಿಧ ದೇಶಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಆಗ್ತಕ್ಕಂತಹ ಭ್ರಷ್ಟಾಚಾರದ ಮೇಲೆ ಕಣ್ಣಿಡ್ತಕ್ಕಂತಹ ಉದ್ದೇಶವನ್ನು
ಈ ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಹೊಂದಿರುವಂಥದ್ದು. ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕ 2024ರಲ್ಲಿ ಭಾರತ 180 ದೇಶಗಳ ಪೈಕಿ 180 ದೇಶಗಳನ್ನು ಈ ಒಂದು ಸೂಚ್ಯಂಕದಲ್ಲಿ ಪರಿಗಣನೆಯನ್ನು ಮಾಡಲಾಗಿದ್ದು, ಆ 180 ದೇಶಗಳ ಪೈಕಿ ಭಾರತ 96ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಹಾಗಿದ್ರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಈ ಒಂದು ಭ್ರಷ್ಟಾಚಾರ ಗ್ರಾಹಕ ಸೂಚ್ಯಂಕದಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ನೋಡೋದಾದರೆ, ಈ ಒಂದು ಭ್ರಷ್ಟಾಚಾರ ಗ್ರಾಹಕ ಸೂಚ್ಯಂಕದಲ್ಲಿ ಭಾರತ 96ನೇ ಸ್ಥಾನದಲ್ಲಿರುವಂಥದ್ದು. ಪಾಕಿಸ್ತಾನ, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಪಾಕಿಸ್ತಾನ 135ನೇ ಸ್ಥಾನದಲ್ಲಿ ಇರುವಂಥದ್ದು. ಅದೇ ರೀತಿ ಶ್ರೀಲಂಕಾ 121ನೇ ಸ್ಥಾನ. ಅದೇ ರೀತಿ ಬಾಂಗ್ಲಾದೇಶ 149ನೇ ಸ್ಥಾನದಲ್ಲಿ ಇರುವಂಥದ್ದು. ಅಂದರೆ ಭಾರತಕ್ಕಿಂತ ಅತಿ ಹೆಚ್ಚಿನ ಭ್ರಷ್ಟಾಚಾರವನ್ನು ಈ ರಾಷ್ಟ್ರಗಳು ಹೊಂದಿರುವಂಥದ್ದು. ಅದೇ ರೀತಿಗೆ ಕಡಿಮೆ ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಸಿಂಗಪುರ್. ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಸಿಂಗಪುರ್ ರಾಷ್ಟ್ರಗಳಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರವನ್ನು ಹೊಂದಿರುವಂಥದ್ದು. ಅತಿ ಕಡಿಮೆ ಭ್ರಷ್ಟಾಚಾರ, ಇಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ಆಗಂಗಿಲ್ಲ. ಹಾಗಾಗಿ ಈ ರಾಷ್ಟ್ರಗಳು ಹೆಚ್ಚು ಸುಭಿಕ್ಷವಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು ಯಾವುವು? ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ದಕ್ಷಿಣ ಸುಡಾನ್, ಸೊಮಾಲಿಯಾ ಮತ್ತು ವೆನಿಜುವಲಾ. ದಕ್ಷಿಣ ಸುಡಾನ್ ಆಗಿರ್ಬೋದು, ವೆನಿಜುವಲಾ ಆಗಿರ್ಬೋದು, ಸೊಮಾಲಿಯಾ ರಾಷ್ಟ್ರಗಳು ಇವು ಅತಿ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಭ್ರಷ್ಟಾಚಾರವನ್ನು ಮಾಡುವಂಥದ್ದು. ಹಾಗಾಗಿ ಈ ರಾಷ್ಟ್ರಗಳು ಆರ್ಥಿಕತೆಯಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಕೆಳಮಟ್ಟದಲ್ಲಿ ಇರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 38ನೇ ಪ್ರಶ್ನೆ, ಇತ್ತೀಚೆಗೆ ಯಾರನ್ನ ರಾಜ್ಯದ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಇತ್ತೀಚೆಗೆ ರಾಜ್ಯದೊಳಗೆ ನೀತಿ ಮತ್ತು ಯೋಜನಾ ಆಯೋಗಕ್ಕೆ ಉಪಾಧ್ಯಕ್ಷರನ್ನ ನೇಮಕವನ್ನು ಮಾಡಲಾಗಿರುವಂಥದ್ದು. ಹಾಗಿದ್ರೆ ಯಾರನ್ನ ಇತ್ತೀಚೆಗೆ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ BR ಪಾಟೀಲ್, ಆಪ್ಷನ್ ಬಿ ಬಸವನಗೌಡ ಯತ್ನಾಳ್ ಪಾಟೀಲ್, ಆಪ್ಷನ್ ಸಿ BC ಪಾಟೀಲ್, ಆಪ್ಷನ್ ಡಿ BY ವಿಜಯೇಂದ್ರ. ಹಾಗಿದ್ರೆ ಯಾರನ್ನ ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಎ BR ಪಾಟೀಲ್. BR ಪಾಟೀಲ್ರವರನ್ನ ಇತ್ತೀಚೆಗೆ ಏನು ಮಾಡಲಾಗಿದೆಪ್ಪ ಅಂತಂದರೆ ಈ ಒಂದು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿರುವಂಥದ್ದು. ಈ BR ಪಾಟೀಲ್ ಯಾರಪ್ಪ ಅಂತಂದರೆ ಕಲಬುರ್ಗಿ, ಈ ಹಿಂದಿನ ಗುಲ್ಬರ್ಗ ಅಥವಾ ಈಗಿನ ಕಲಬುರ್ಗಿ ಜಿಲ್ಲೆಯ ಆಳಂದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ರವರನ್ನು ಇತ್ತೀಚೆಗೆ ಈ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಕವನ್ನು ಮಾಡಲಾಗಿರುವಂಥದ್ದು. ನಾವೀಗ ಆಲ್ರೆಡಿ ನೋಡಿದ್ವಿ, ಆಳಂದ ತಾಲೂಕಿನ ಶಾಸಕರಾಗಿರ್ತಕ್ಕಂತಹ BR ಪಾಟೀಲ್ರವರನ್ನು ಇತ್ತೀಚೆಗೆ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅನ್ನುವಂಥದ್ದನ್ನು. ಏನಿದು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತ ನೋಡೋದಾದರೆ, ಈ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗವನ್ನು 1993 ಅಕ್ಟೋಬರ್ 4ರಂದು ಸ್ಥಾಪನೆಯನ್ನು ಮಾಡಲಾಗಿರುವಂಥದ್ದು. ಈ ಒಂದು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಅಧ್ಯಕ್ಷರು ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳಾಗಿರ್ತಾರೆ. ಪ್ರಸ್ತುತ ಯಾರು? ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ BR ಪಾಟೀಲ್ರವರು ಹೊಂದಿರುವಂಥದ್ದು. ಈ ಒಂದು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗಕ್ಕೆ ಈ ಹಿಂದೆ ರಾಜ್ಯ ಯೋಜನಾ ಮಂಡಳಿ ಅಂತ ಕರೆಯಲಾಗ್ತಾ ಇತ್ತು. 2021 ಏಪ್ರಿಲ್ 3ರಂದು ಏನು ಮಾಡಿದ್ರಪ್ಪ ಅಂದರೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತಂದು ಮರುನಾಮಕರಣ ಮಾಡಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ 39ನೇ ಪ್ರಶ್ನೆ ಏನಿದೆ ಆಗಿದ್ರೆ ನೋಡೋದಾದರೆ, ಭಾರತದಲ್ಲಿ ನಗರ ಭೂ ಸಮೀಕ್ಷೆಗಾಗಿ ಪ್ರಾರಂಭಿಸಲಾದ ಪೈಲಟ್ ಯೋಜನೆ ಹೆಸರೇನು? ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದರೆ ಭಾರತದೊಳಗೆ ನಗರದಲ್ಲಿರ್ತಕ್ಕಂತಹ ಭೂ ಸಮೀಕ್ಷೆಗಾಗಿ ಒಂದು ಪೈಲಟ್ ಯೋಜನೆಯನ್ನು ಪ್ರಾರಂಭವನ್ನು ಮಾಡಲಾಗಿರುವಂಥದ್ದು. ಹಾಗಿದ್ರೆ ಆ ಒಂದು ಪೈಲಟ್ ಯೋಜನೆಯ ಹೆಸರೇನು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಗರುಡಾಕ್ಷಿ, ಆಪ್ಷನ್ ಬಿ ಭೂಮಿ ಸಮೀಕ್ಷಾ, ಆಪ್ಷನ್ ಸಿ ನಕ್ಷಾ, ಆಪ್ಷನ್ ಡಿ ನಗರ ವಿಕಾಸ್. ಗರುಡಾಕ್ಷಿ, ಭೂಮಿ ಸಮೀಕ್ಷಾ, ನಕ್ಷಾ, ನಗರ ವಿಕಾಸ್. ಹಾಗಿದ್ರೆ ಯಾವ ಒಂದು ಪೈಲಟ್ ಯೋಜನೆ ಈ ಒಂದು ನಗರ ಭೂ ಸಮೀಕ್ಷೆಗಾಗಿ ಪ್ರಾರಂಭ ಮಾಡಲಾಗಿದೆ ಅಂತ ನೋಡೋದಾದರೆ
ಆಪ್ಷನ್ ಸಿ ನಕ್ಷಾ. ಆಪ್ಷನ್ ಸಿ ನಕ್ಷಾ. ಹಾಗಿದ್ರೆ ಏನಿದು ನಕ್ಷಾ ಅಂತ ನೋಡೋದಾದ್ರೆ ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದರೆ ಮಧ್ಯಪ್ರದೇಶದ ರಾಯ್ಸೇನ್ನಲ್ಲಿ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ರೈತ ಕಲ್ಯಾಣ ಸಚಿವರು ನಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಯಾರು? ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ರೈತ ಕಲ್ಯಾಣ ಸಚಿವರು ಈ ಒಂದು ನಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಹಾಗಿದ್ರೆ ಏನಿದು ನಕ್ಷಾ ಯೋಜನೆ? ನಕ್ಷಾ ಯೋಜನೆ ಅಂತಂದರೆ ಏನಪ್ಪ ಅಂದರೆ ನಗರ ಭೂ ದಾಖಲೆಗಳನ್ನು ಆಧುನೀಕರಿಸುವ ಒಂದು ಉಪಕ್ರಮ. ಅಂದರೆ ನಗರ ಭೂ ದಾಖಲೆಗಳನ್ನು ಹೊಸ ನವೀನ ರೀತಿಯಲ್ಲಿ ಆಧುನೀಕರಿಸ್ತಕ್ಕಂತಹ ಒಂದು ಉಪಕ್ರಮ, ಅದುವೇ ನಕ್ಷಾ ಯೋಜನೆ. ಈ ಒಂದು ನಕ್ಷಾ ಯೋಜನೆಯನ್ನು ಭಾರತೀಯ ಸರ್ವೇಕ್ಷಣಾ ಸಂಸ್ಥೆ ಅಂದರೆ ಸರ್ವೆ ಆಫ್ ಇಂಡಿಯಾ ಸಂಸ್ಥೆ ಈ ಒಂದು ನಕ್ಷಾ ಯೋಜನೆಯ ತಾಂತ್ರಿಕ ಪಾಲುದಾರ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಇದು ಅಂದರೆ ಈ ಒಂದು ನಕ್ಷಾ ಕಾರ್ಯಕ್ರಮ ಕೇಂದ್ರ ವಲಯದ ಕಾರ್ಯಕ್ರಮ ಅಥವಾ ಯೋಜನೆಯಾಗಿರುವಂಥದ್ದು. ಈ ನಕ್ಷಾ ಯೋಜನೆ ಕೇಂದ್ರ ವಲಯದ ಯೋಜನೆಯಾಗಿರುವಂಥದ್ದು. ಇದು ಭಾರತದ 26 ರಾಜ್ಯಗಳು, ಅದೇ ರೀತಿ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೆ ಬಂದಿರುವಂಥದ್ದು. 26 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ನಕ್ಷಾ ಯೋಜನೆ ಜಾರಿಗೆ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, 40ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2025ನೇ ಸಾಲಿನಲ್ಲಿ ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅನೇಕ ಯುದ್ಧಾಭ್ಯಾಸಗಳು ಭಾರತ ಮತ್ತು ಅನೇಕ ರಾಷ್ಟ್ರಗಳ ನಡುವೆ ನಡೆದಿರುವಂಥದ್ದು. ಈ ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ 2025ರಲ್ಲಿ ನಡೆದಿರುವಂಥದ್ದು. ಅಂದರೆ ಯಾವ 2 ರಾಷ್ಟ್ರಗಳ ನಡುವೆ ಅಂದರೆ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಅಂತಕ್ಕಂಥದ್ದನ್ನು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಭಾರತ ಮತ್ತು ಫ್ರಾನ್ಸ್, ಆಪ್ಷನ್ ಬಿ ಭಾರತ ಮತ್ತು ಇಂಡೋನೇಷ್ಯಾ, ಆಪ್ಷನ್ ಸಿ ಭಾರತ ಮತ್ತು ನೇಪಾಳ್, ಆಪ್ಷನ್ ಡಿ ಭಾರತ ಮತ್ತು ಜಪಾನ್ ಇರುವಂಥದ್ದು. ಹಾಗಾದರೆ ಯಾವ 2 ರಾಷ್ಟ್ರಗಳ ನಡುವೆ, ಭಾರತ ಮತ್ತು ಯಾವ ರಾಷ್ಟ್ರದ ನಡುವೆ ಈ ಒಂದು ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ನಡೆದಿದೆ ಅಂತ ನೋಡೋದಾದರೆ ಆಪ್ಷನ್ ಡಿ ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ನಡುವೆ ಈ ಒಂದು ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ನಡೆದಿರುವಂಥದ್ದು. ಹಾಗಾದರೆ ಏನಿದು ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ಅಂತ ನೋಡ್ತಾ ಹೋಗೋದಾದರೆ ಇದು ಭಾರತ ಮತ್ತು ಜಪಾನ್ ನಡುವೆ ನಡೀತಕ್ಕಂತಹ ಒಂದು ಜಂಟಿ ಮಿಲಿಟರಿ ಅಭ್ಯಾಸವಾಗಿರುವಂಥದ್ದು, ಜಂಟಿ ಮಿಲಿಟರಿ ವ್ಯಾಯಾಮವಾಗಿರುವಂಥದ್ದು, ಅದುವೇ ಧರ್ಮ ಗಾರ್ಡಿಯನ್. ಇದು ಪ್ರತಿ ವರ್ಷ ನಡೆಯುವಂಥ ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ನಡುವೆ ಪ್ರತಿ ವರ್ಷ ನಡೆಯುವಂಥದ್ದು. ಈ ಒಂದು ಯುದ್ಧಾಭ್ಯಾಸ ಪರ್ಯಾಯವಾಗಿ ಒಂದು ವರ್ಷ ಭಾರತದಲ್ಲಿ ನಡೆದರೆ ಒಂದು ವರ್ಷ ಜಪಾನ್ನಲ್ಲಿ ಪರ್ಯಾಯವಾಗಿ ನಡೆಸಲಾಗುವಂಥದ್ದು. ಈ 2025ನೇ ಅಂದರೆ ಪ್ರಸ್ತುತ ಈ ವರ್ಷ 2025ನೇ ಸಾಲಿನಲ್ಲಿ ಈ ಒಂದು ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ಜಪಾನ್ನ ಮೌಂಟ್ ಫ್ಯೂಜಿಯಲ್ಲಿ ನಡೆದಿರುವಂಥದ್ದು. ಹಾಗಿದ್ರೆ ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ಯುದ್ಧ ಅಭ್ಯಾಸಗಳು ಯಾವುದು? ಭಾರತ ಅನೇಕ ರಾಷ್ಟ್ರಗಳ ನಡುವೆ ಯುದ್ಧ ಅಭ್ಯಾಸಗಳನ್ನು ಮಾಡ್ತಾ ಇರುತ್ತೆ. ಹಾಗಿದ್ರೆ ಯಾವ ಅಂತಾರಾಷ್ಟ್ರೀಯ ಯುದ್ಧಾಭ್ಯಾಸಗಳು ಭಾರತ ಪಾರ್ಟಿಸಿಪೇಟ್ ಅಥವಾ ಭಾಗವಹಿಸ್ತಾ ಇರ್ತೈತೆ ಅಂತ ನೋಡೋದಾದರೆ ಮೊದಲನೇದಾಗಿ ಸೂರ್ಯಕಿರಣ್ ಯುದ್ಧಾಭ್ಯಾಸ. ಈ ಸೂರ್ಯಕಿರಣ್ ಯುದ್ಧಾಭ್ಯಾಸ ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವೆ ನಡೆಯುವಂಥದ್ದು. ಸೂರ್ಯಕಿರಣ ಯುದ್ಧಾಭ್ಯಾಸ ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವೆ ನಡೆಯುವಂಥದ್ದು. ಅದೇ ರೀತಿಯಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಯುದ್ಧಾಭ್ಯಾಸ ಇದು ಭಾರತ ಮತ್ತು ಚೀನಾ ರಾಷ್ಟ್ರಗಳ ನಡುವೆ ನಡೆಯುವಂಥದ್ದು. ಮಿತ್ರ ಶಕ್ತಿ ಯುದ್ಧಾಭ್ಯಾಸ ಇದು ಭಾರತ ಮತ್ತು ಶ್ರೀಲಂಕಾ ರಾಷ್ಟ್ರಗಳ ನಡುವೆ ನಡೆಯುವಂಥದ್ದು. ನೆಕ್ಸ್ಟು ಎಕ್ಯುವೆರನ್ ಯುದ್ಧಾಭ್ಯಾಸ ಇದು ಭಾರತ ಮತ್ತು ಮಾಲ್ಡೀವ್ಸ್ ರಾಷ್ಟ್ರಗಳ ನಡುವೆ ನಡೆಯುವಂಥದ್ದು. ಈ ಎಕ್ಯುವೆರನ್ ಯುದ್ಧಾಭ್ಯಾಸ ನಡೆಯುವಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಪ್ರತಿ ಯುದ್ಧಾಭ್ಯಾಸ. ಇದು ಭಾರತದ ನೆರೆಹೊರೆಯ ರಾಷ್ಟ್ರ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಈ ಸಂಪ್ರತಿ ಯುದ್ಧಾಭ್ಯಾಸ ನಡೆಯುವಂಥದ್ದು. ಇನ್ನು ಸುಮಾರು ಯುದ್ಧಾಭ್ಯಾಸಗಳನ್ನ ನಾವಿಲ್ಲಿ ಗಮನಿಸಬಹುದು. ಮಿಲಾನ್ ನೌಕಾಭ್ಯಾಸ ಅಥವಾ ಯುದ್ಧಾಭ್ಯಾಸ ಇದು ಒಂದು ಬಹುರಾಷ್ಟ್ರೀಯ ಯುದ್ಧಾಭ್ಯಾಸ ಅದು ಮಿಲಾನ್ ನೌಕಾಭ್ಯಾಸ. ಈ ಮಿಲಾನ್ ನೌಕಾಭ್ಯಾಸ ಆಸ್ಟ್ರೇಲಿಯಾ, ಭಾರತ, ಇಂಡೋನೇಷ್ಯಾ, ಜಪಾನ್, ಅಮೇರಿಕ, ಫ್ರಾನ್ಸ್ ಸುಮಾರು 6 ರಾಷ್ಟ್ರಗಳ ನಡುವೆ ಈ ಒಂದು ಮಿಲಾನ್ ನೌಕಾಭ್ಯಾಸ ನಡೆಯುವಂಥದ್ದು. ಅದೇ ರೀತಿ
ಮಲಬಾರ್ ನೌಕಾಭ್ಯಾಸ. ಈ ಮಲಬಾರ್ ನೌಕಾಭ್ಯಾಸ ಇದು ಕೂಡ ಒಂದು ಬಹುರಾಷ್ಟ್ರೀಯ ಯುದ್ಧಾಭ್ಯಾಸವಾಗಿರುವಂಥದ್ದು. ಈ ಮಲಬಾರ್ ನೌಕಾಭ್ಯಾಸ ಭಾರತ, ಅಮೇರಿಕಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಅಂದರೆ ಸುಮಾರು 4 ರಾಷ್ಟ್ರಗಳ ನಡುವೆ ಈ ಒಂದು ಮಲಬಾರ್ ನೌಕಾಭ್ಯಾಸ ನಡೆಯುವಂಥದ್ದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಗರುಡ ವಾಯುಪಡೆ ಅಭ್ಯಾಸ ಅಥವಾ ಗರುಡ ಯುದ್ಧಾಭ್ಯಾಸ. ಈ ಗರುಡ ಯುದ್ಧಾಭ್ಯಾಸ ಭಾರತ ಮತ್ತು ಫ್ರಾನ್ಸ್ ರಾಷ್ಟ್ರಗಳ ನಡುವೆ ನಡೆಯುವಂಥದ್ದು. ಗರುಡ ಯುದ್ಧಾಭ್ಯಾಸ ನಡೆಯುವಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂದ್ರ ಅಭ್ಯಾಸ. ಈ ಇಂದ್ರ ಅಭ್ಯಾಸ ಯಾವ ರಾಷ್ಟ್ರಗಳ ನಡುವೆ ಅಂತಂದರೆ ಭಾರತ ಮತ್ತು ರಷ್ಯಾ ರಾಷ್ಟ್ರಗಳ ನಡುವೆ ಈ ಒಂದು ಯುದ್ಧಾಭ್ಯಾಸ ನಡೆಯುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಗೂಗಲ್ ತನ್ನ ದೊಡ್ಡ ಕ್ಯಾಂಪಸನ್ನು ಎಲ್ಲಿ ಸ್ಥಾಪನೆ ಮಾಡಿತು? ಇತ್ತೀಚೆಗೆ ಗೂಗಲ್ ಸಂಸ್ಥೆ ಏನು ಮಾಡಿದಪ್ಪ, ತನ್ನ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಹಾಗಿದ್ರೆ ಆ ಒಂದು ಸಂಸ್ಥೆ ಎಲ್ಲಿದೆ ಅಥವಾ ಆ ಒಂದು ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಅಮರಾವತಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹೈದರಾಬಾದ್. ನಿಮಗೆಲ್ಲರಿಗೂ ಆಪ್ಷನ್ಸ್ಗಳನ್ನು ಗಮನಿಸಿದಾಗ ಈ ಗೂಗಲ್ ಏನು ಮಾಡಿದಪ್ಪ ಅಂತಂದರೆ ತನ್ನ ದೊಡ್ಡದಾಗಿರ್ತಕ್ಕಂತಹ ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪನೆಯನ್ನು ಮಾಡಿದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಿದ್ರಿ. ಹಾಗಿದ್ರೆ ಭಾರತದಲ್ಲಿ ಈ ಒಂದು ದೊಡ್ಡದಾಗಿರ್ತಕ್ಕಂತಹ ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದೆ ಅಂತ ನೋಡಿದ್ರೆ ಆಪ್ಷನ್ ಸಿ ಬೆಂಗಳೂರು. ಇತ್ತೀಚೆಗೆ ಗೂಗಲ್ ಸಂಸ್ಥೆ ತನ್ನ ದೊಡ್ಡದಾಗಿರ್ತಕ್ಕಂತಹ ಕ್ಯಾಂಪಸನ್ನು ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂತಹ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಹಾಗಿದ್ರೆ ಏನಿದು ಸಂಸ್ಥೆ ಅಂತ ನೋಡೋದಾದರೆ, ತಂತ್ರಜ್ಞಾನ ಜಗತ್ತಿನ ದೈತ್ಯ ಸಂಸ್ಥೆ. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಗೂಗಲ್ನ ನೀವು ಈಗ ಆಲ್ರೆಡಿ ಸುಮಾರು ಬಳಕೆಯನ್ನು ಮಾಡಿರ್ತೀರ. ಗೂಗಲ್ ತಂತ್ರಜ್ಞಾನ ಜಗತ್ತಿನೊಳಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಸ್ಥೆ. ಈ ಗೂಗಲ್ ಸಂಸ್ಥೆ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಕ್ಯಾಂಪಸ್ಸನ್ನು ಬೆಂಗಳೂರಿನ ಮಹಾದೇವಪುರದಲ್ಲಿ ಸ್ಥಾಪನೆಯನ್ನು ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಈ ಗೂಗಲ್ ಸಂಸ್ಥೆ ಸ್ಥಾಪನೆ ಮಾಡಿರ್ತಕ್ಕಂಥ ಈ ದೊಡ್ಡ ಕ್ಯಾಂಪಸ್ಗೆ ಅನಂತ್ ಅಂತಂದು ಹೆಸರನ್ನ ಇಡಲಾಗಿರುವಂಥದ್ದು. ಈ ಅನಂತ್ ಅಂತಂದರೆ ಎಂಡ್ಲೆಸ್ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ಎಂಡ್ಲೆಸ್ ಅಂತಂದರೆ ಕೊನೆ ಇಲ್ಲದ್ದು ಅನ್ನಕ್ಕಂತಹ ಒಂದು ಅರ್ಥವನ್ನು ನೀಡುವಂಥದ್ದು. ನಿಮ್ಗೆಲ್ರಿಗೂ ಇಲ್ಲಿ ಏನು ಗೊತ್ತಿರಬೇಕಪ್ಪ ಅಂದರೆ, ಗೂಗಲ್ ಸಂಸ್ಥೆ ತನ್ನ ದೊಡ್ಡದಾಗಿರ್ತಕ್ಕಂತಹ ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಿತು ಅನ್ನೋದು ಒಂದು ಕ್ವಶನ್. ಆದರೆ ಹಾಗಿದ್ರೆ ಗೂಗಲ್ ಸಂಸ್ಥೆ ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ತನ್ನ ದೊಡ್ಡ ಕ್ಯಾಂಪಸ್ನ ಹೆಸರೇನು ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ. ಏನೋ ಹೆಸರು ಅನಂತ್ ಅಂತ ಹೆಸರು ಇಟ್ಟಿರುವಂಥದ್ದು. ಹಾಗಿದ್ರೆ ಏನಿದು ಗೂಗಲ್ ಅಂತ ನೋಡ್ತಾ ಹೋಗೋದಾದರೆ, ಗೂಗಲ್ ಸಂಸ್ಥೆ ಅಮೇರಿಕಾದ ಮಲ್ಟಿ ನ್ಯಾಷನಲ್ ತಂತ್ರಜ್ಞಾನ ಕಂಪನಿಯಾಗಿರುವಂಥದ್ದು. ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಗೂಗಲ್ ಸಂಸ್ಥೆ. ಹಾಗಿದ್ರೆ ಗೂಗಲ್ ಸಂಸ್ಥೆ ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಅಮೇರಿಕಾದಲ್ಲಿ ಕಂಡು ಬರುವಂಥದ್ದು. ಈ ಅಮೇರಿಕಾದ ಮಲ್ಟಿ ನ್ಯಾಷನಲ್ ತಂತ್ರಜ್ಞಾನ ಕಂಪನಿ ಅದುವೇ ಗೂಗಲ್ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಈ ಗೂಗಲ್ ಸಂಸ್ಥೆ 1998ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಈ ಗೂಗಲ್ನ ಸ್ಥಾಪಕರು ಯಾರಪ್ಪ ಅಂತಂದರೆ ಲ್ಯಾರಿ ಪೇಜ್ ಮತ್ತು ಸರ್ಜೆ ಬ್ರಿನ್. ನೀವು ಹಲವಾರು ಈ PCPSI ಪರೀಕ್ಷೆಗಳಲ್ಲಿ ಗಮನಿಸಬೇಕು. ಗೂಗಲ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಸುಮಾರು ಕಂಪನಿಗಳನ್ನು ಯಾರು ಸ್ಥಾಪನೆ ಮಾಡಿದ್ರು ಅಥವಾ ಈ ಕಂಪನಿಗಳ ಸ್ಥಾಪಕರು ಯಾರು ಅಂತಕ್ಕಂಥ ಪ್ರಶ್ನೆಗಳು ಸುಮಾರು ಈ ಹಿಂದಿನ ಪರೀಕ್ಷೆಗಳಲ್ಲಿ ನಾವೆಲ್ಲ ಗಮನಿಸಿರುವಂಥದ್ದು. ಹಾಗಾಗಿ ಗೂಗಲ್ ಸಂಸ್ಥೆಯ ಸ್ಥಾಪಕರು ಯಾರಪ್ಪ ಅಂದರೆ ಲ್ಯಾರಿ ಪೇಜ್ ಮತ್ತು ಸರ್ಜೆ ಬ್ರಿನ್ ರವರು. ಈ ಗೂಗಲ್ ಸಂಸ್ಥೆ ನಮಗೆ ಹಲವಾರು ಸೇವೆಗಳನ್ನು ಮತ್ತು ಉತ್ಪನ್ನಗಳನ್ನು ಒದಗಿಸುವಂಥದ್ದು. ಹಾಗಿದ್ರೆ ಈ ಗೂಗಲ್ ಸಂಸ್ಥೆ ನಮಗೆ ಯಾವೆಲ್ಲ ಸೇವೆಗಳನ್ನು ಯಾವೆಲ್ಲ ಉತ್ಪನ್ನಗಳನ್ನು ನೀಡ್ತೈತೆ ಅಂತ ನೋಡಿದ್ರೆ, ಜಿಮೇಲನ್ನು ಸುಮಾರು ಯೂಸ್ ಮಾಡುವಂಥದ್ದು. ಅದೇ ರೀತಿ ಗೂಗಲ್ ಶೀಟ್ಸ್, ಗೂಗಲ್ ಸ್ಲೈಡ್ಸ್, ಗೂಗಲ್ ಮ್ಯಾಪ್ಸ್ ನಾವೆಲ್ಲೇ ಹೋಗಬೇಕಾಯ್ತು ಅಂತ ಅಂದ್ರೂ ಕೂಡ ಗೂಗಲ್ ಮ್ಯಾಪ್ಸ್ನ ಕೂಡ ಯೂಸ್ ಮಾಡಿರ್ತೀವಿ. ಅದೇ ರೀತಿಯಾಗಿ ಯೂಟ್ಯೂಬ್, ನೀವೆಲ್ಲ ಕೂಡ ಈ ವಿಡಿಯೋನ ಯೂಟ್ಯೂಬ್ನಲ್ಲೇ ನೋಡ್ತಾ ಇದ್ದೀರಿ. ಈ ಯೂಟ್ಯೂಬ್ ಕೂಡ ಗೂಗಲ್ನ ಒಂದು ಉತ್ಪನ್ನ ಅಥವಾ ಸೇವೆ ಅಂತ ಹೇಳ್ಬೋದು. ಅದೇ ರೀತಿ ಗೂಗಲ್ ಡ್ರೈವ್ನು ಕೂಡ ನಾವೆಲ್ಲ ಬಳಕೆಯನ್ನು ಮಾಡಿರ್ತೀವಿ. ಈ ಎಲ್ಲ ಉತ್ಪನ್ನಗಳು, ಇದಕ್ಕಿಂತ ಹೆಚ್ಚಿನ ಇನ್ನೂ ಅನೇಕ ಉತ್ಪನ್ನಗಳನ್ನು ಈ ಒಂದು ಗೂಗಲ್ ಸಂಸ್ಥೆ ನೀಡುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಇನ್ನು 42ನೇ ಪ್ರಶ್ನೆ, ಈ ಒಂದು ಪ್ರಚಲಿತ ಘಟನೆಗಳ 3ನೇ ಸರಣಿಯ ಕೊನೆಯ ಪ್ರಶ್ನೆ. ಏನಪ್ಪ ಪ್ರಶ್ನೆ ಅಂತ ನೋಡೋದಾದರೆ, ಇತ್ತೀಚೆಗೆ ಭಾರತದ ಪೂರ್ವ ಕಮಾಂಡ್ ಮುಖ್ಯಾಲಯ
ಪೋರ್ಟ್ ವಿಲಿಯಂನ ಹೆಸರನ್ನು ಏನೆಂದು ಬದಲಿಸಲಾಗಿದೆ. ಅಂದರೆ ಇತ್ತೀಚೆಗೆ ಭಾರತದ ಅನೇಕ ನಗರಗಳ ಅಥವಾ ಅನೇಕ ಸ್ಥಳಗಳ ಹೆಸರನ್ನು ಮರುನಾಮಕರಣ ಮಾಡಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಭಾರತದ ಪೂರ್ವ ಕಮಾಂಡ್ ಮುಖ್ಯಾಲಯ ಅಂದರೆ ಪೂರ್ವ ಕಮಾಂಡ್ನ ಹೆಡ್ ಕ್ವಾರ್ಟರ್ ಪೋರ್ಟ್ ವಿಲಿಯಂನ ಹೆಸರನ್ನ ಏನಂತಂದು ಬದಲಾವಣೆ ಮಾಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಅಹಿಲ್ಯನಗರ, ಆಪ್ಷನ್ ಬಿ ವಿಜಯದುರ್ಗ, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ವಿಜಯನಗರ. ಹಾಗಿದ್ರೆ ಯಾವ ಹೆಸರಿನಿಂದ ಈ ಒಂದು ಪೋರ್ಟ್ ವಿಲಿಯಂನ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಬಿ ವಿಜಯದುರ್ಗ. ಆಪ್ಷನ್ ಬಿ ವಿಜಯದುರ್ಗ. ನೀವಿಲ್ಲಿ ಗಮನಿಸಬೇಕು, ಭಾರತದ ಪೂರ್ವ ಕಮಾಂಡ್ನ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಪೋರ್ಟ್ ವಿಲಿಯಂ ಕೋಟೆ ಇದು ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಈ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಪೋರ್ಟ್ ವಿಲಿಯಂ ಕೋಟೆಗೆ ಮರಾಠರ ಸವಿನೆನಪಿಗೋಸ್ಕರ ಏನು ಮಾಡಿದಪ್ಪ ಅಂತಂದರೆ ವಿಜಯದುರ್ಗ ಅಂತಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಹಾಗಿದ್ರೆ ಈ ಅನೇಕ ಹೆಸರುಗಳನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ನಾನು ಹೇಳಿದೆ. ಹಾಗೆ ಯಾವ್ಯಾವ ಸ್ಥಳಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಯಾವೆಲ್ಲ ಪ್ರಮುಖ ಸ್ಥಳಗಳ ಹೆಸರನ್ನು ಬದಲಾವಣೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಮರುನಾಮಕರಣಗಳು ಯಾವುದು ಅಂತ ನೋಡೋದಾದರೆ ಇತ್ತೀಚೆಗೆ ಗೋಲನ್ ಹೈಟ್ಸ್ ಅಂತಕ್ಕಂಥ ಸ್ಥಳವನ್ನು ಟ್ರಂಪ್ ಹೈಟ್ಸ್ ಅಂತ ಮರುನಾಮಕರಣ ಮಾಡಲಾಗಿರುವಂಥದ್ದು. ಇದು ಗೋಲನ್ ಹೈಟ್ಸ್ನಲ್ಲಿ 2000ಕ್ಕಿಂತ ಹೆಚ್ಚು ಇಸ್ರೇಲಿಗರು ಇರತಕ್ಕಂಥದ್ದು. ಈ ಗೋಲನ್ ಹೈಟ್ಸನ್ನು ಸಿರಿಯಾ ಅಂದರೆ ಸಿರಿಯಾ ದೇಶ ವಶಪಡಿಸಿಕೊಂಡಿರುವಂಥದ್ದು. ಈ ಗೋಲನ್ ಹೈಟ್ಸ್ಗೆ ಟ್ರಂಪ್ ಹೈಟ್ಸ್ ಅಂತಂದು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿರುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋರ್ಟ್ ಬ್ಲೇರ್. ಈ ಪೋರ್ಟ್ ಬ್ಲೇರನ್ನು ಶ್ರೀ ವಿಜಯಪುರಂ ಅಂತಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ನೀವೆಲ್ಲರೂ ಇಲ್ಲಿ ಗಮನಿಸಬೇಕು. ಪೋರ್ಟ್ ವಿಲಿಯಂ ಅಂತಕ್ಕಂಥದ್ದು ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್. ಈ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಯಾವುದಪ್ಪ ಅಂತಂದರೆ ಅದುವೇ ಪೋರ್ಟ್ ಬ್ಲೇರ್. ಈ ಪೋರ್ಟ್ ಬ್ಲೇರ್ ತುಂಬ ಫೇಮಸ್ ಆಗಿರುವಂಥದ್ದು. ಈ ಪೋರ್ಟ್ ಬ್ಲೇರ್ನಲ್ಲಿ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಏನು ಮಾಡಿದಾರಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ತಿರಂಗವನ್ನು ಅನಾವರಣಗೊಳಿಸಿರುವಂಥದ್ದು. ಅಷ್ಟೇ ಅಲ್ಲ, ಈ ಪೋರ್ಟ್ ಬ್ಲೇರ್ನಲ್ಲಿ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂಥ ವೀರ ಸಾವರ್ಕರ್ ರವರನ್ನು ಇಲ್ಲಿರ್ತಕ್ಕಂತಹ ಸೆಲ್ಯುಲಾರ್ ಜೈಲಿನಲ್ಲಿ ಬಂಧಿಸಲಾಗಿತ್ತು. ಇಲ್ಲಿ ಪೋರ್ಟ್ ಬ್ಲೇರ್ನಲ್ಲಿರ್ತಕ್ಕಂತಹ ಸೆಲ್ಯುಲಾರ್ ಜೈಲಿನಲ್ಲಿ ವೀರ ಸಾವರ್ಕರ್ನವರನ್ನ ಬಂಧಿಸಲಾಗಿತ್ತು ಸ್ವತಂತ್ರದ ಸಮಯದಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋರ್ಟ್ ವಿಲಿಯಂ ಕೋಟೆ ನಾವು ಈಗ ಆಲ್ರೆಡಿ ನೋಡಿದ್ವಿ. ಈ ಪೋರ್ಟ್ ವಿಲಿಯಂ ಕೋಟೆ ಪಶ್ಚಿಮ ಬಂಗಾಳದಲ್ಲಿ ಅದರೊಳಗೂ ಕಲ್ಕತ್ತಾದಲ್ಲಿ ಈ ಒಂದು ಪೋರ್ಟ್ ವಿಲಿಯಂ ಕೋಟೆ ಕಂಡುಬರುವಂಥದ್ದು. ಪೋರ್ಟ್ ವಿಲಿಯಂ ಕೋಟೆ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಆ ಪೋರ್ಟ್ ವಿಲಿಯಂ ಕೋಟೆಗೆ ಇತ್ತೀಚೆಗೆ ಶ್ರೀ ವಿಜಯದುರ್ಗ ಅಂತಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಇನ್ನು ಇತ್ತೀಚೆಗೆ ಕರ್ನಾಟಕಕ್ಕೆ ಅಂತ ಸಂಬಂಧಪಟ್ಟಂತೆ ರಾಮನಗರ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂಥದ್ದು. ರಾಮನಗರ ಜಿಲ್ಲೆಯನ್ನು ಇತ್ತೀಚೆಗೆ ಏನು ಮಾಡಿದಾರಪ್ಪ ಅಂದರೆ ಬೆಂಗಳೂರು ದಕ್ಷಿಣ ಅಂತಂದು ಮರುನಾಮಕರಣ ಮಾಡಬೇಕು ಅಂತಂದು ಪ್ರಸ್ತಾವನೆ ಆಗಿರುವಂಥದ್ದು. ಹಾಗಿದ್ರೆ ನಾವಿಲ್ಲಿ ರಾಮನಗರವನ್ನು ಕುರಿತು ನೋಡೋದಾದರೆ ರಾಮನಗರದಲ್ಲಿ ಜಾನಪದ ಲೋಕ ಇರುವಂಥದ್ದು. ಇನ್ನು ನೆಕ್ಸ್ಟು ರಾಮನಗರ ರೇಷ್ಮೆ ನಾಡು ಅಂತಲೇ ಪ್ರಸಿದ್ಧವಾಗಿರುವಂಥದ್ದು. ಮತ್ತು ಇಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ರೇಷ್ಮೆ ಮಾರುಕಟ್ಟೆ ರಾಮನಗರದಲ್ಲಿ ದೊಡ್ಡದಾಗಿರ್ತಕ್ಕಂಥ ರೇಷ್ಮೆ ಮಾರುಕಟ್ಟೆ ಈ ರಾಮನಗರದಲ್ಲಿ ಕಂಡುಬರುವಂಥದ್ದು. ಅಷ್ಟೇ ಅಲ್ಲ, ರಾಮನಗರದಲ್ಲಿ ರಾಮದೇವರ ಬೆಟ್ಟ ಅಂತಕ್ಕಂಥ ರಣಹದ್ದು ಅಭಯಾರಣ್ಯ ಕಂಡುಬರುವಂಥದ್ದು. ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ಅದು ರಾಮನಗರದಲ್ಲಿ ಕಂಡುಬರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ದರ್ಬಾರ್ ಹಾಲ್ ಇದು ದರ್ಬಾರ್ ಹಾಲ್ ರಾಷ್ಟ್ರಪತಿ ಭವನದಲ್ಲಿ ಕಂಡುಬರ್ತಕ್ಕಂತಹ ಈ ದರ್ಬಾರ್ ಹಾಲನ್ನು ಇತ್ತೀಚೆಗೆ ಏನು ಮಾಡಿದಾರಪ್ಪ ಅಂತಂದರೆ ಗಣತಂತ್ರ ಮಂಟಪ ಅಂತಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ದರ್ಬಾರ್ ಹಾಲ್ ಗಣತಂತ್ರ ಮಂಟಪ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇತ್ತೀಚೆಗೆ
ಅಶೋಕ ಹಾಲ್ ಅಂದರೆ ಇದು ಕೂಡ ರಾಷ್ಟ್ರಪತಿ ಭವನದಲ್ಲೇ ಕಂಡುಬರುವಂಥದ್ದು. ರಾಷ್ಟ್ರಪತಿ ಭವನದಲ್ಲಿ ಕಂಡುಬರ್ತಕ್ಕಂಥ ಈ ಅಶೋಕ ಹಾಲನ್ನು ಅಶೋಕ ಮಂಟಪ ಅಂತಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಏನು ಅಶೋಕ ಮಂಟಪ. ಇನ್ನು ನೆಕ್ಸ್ಟ್ ಬರುವಂಥದ್ದು ಅಹಮದ್ ನಗರ್. ಅಹಮದ್ ನಗರ್ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಕ್ಕಂಥ ಈ ಅಹಮದ್ ನಗರವನ್ನು ಅಹಿಲ್ಯ ನಗರ ಅಂತಂದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಅಹಿಲ್ಯ ನಗರ ಯಾಕಪ್ಪ, ಮರಾಠರ ರಾಣಿ ಯಾರಪ್ಪ ಅಂತಂದರೆ ಅದು ಅಹಿಲ್ಯಾಬಾಯಿ ಹೋಳ್ಕರ್ ಇವರ ನೆನಪಿಗೋಸ್ಕರ ಈ ಅಹಮದ್ ನಗರಕ್ಕೆ ಅಹಿಲ್ಯ ನಗರ ಅಂತದ್ದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಅದೇ ರೀತಿ ಕರ್ನಾಟಕದ 2 ವಿಶ್ವವಿದ್ಯಾಲಯಗಳಿಗೆ ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿರುವಂಥದ್ದು. ಹಾಗಿದ್ರೆ ಯಾವ 2 ವಿಶ್ವವಿದ್ಯಾಲಯ ಅಂತ ನೋಡೋದಾದರೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಇತ್ತೀಚೆಗೆ ಏನು ಮಾಡಿದಾರಪ್ಪ ಅಂತಂದರೆ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಇಡಲಾಗಿರುವಂಥದ್ದು. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಅಂತಕ್ಕಂಥದ್ದನ್ನು ಮರುನಾಮಕರಣ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ನೀವೆಲ್ಲರೂ ಇತ್ತೀಚೆಗೆ ಗಮನಿಸಬಹುದು. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನವಾಗಿರುವಂಥದ್ದು. ಆ ಮನಮೋಹನ್ ಸಿಂಗ್ ಅವರ ಸಂನೆನಪಿಗೋಸ್ಕರ ಬೆಂಗಳೂರಿನಲ್ಲಿರ್ತಕ್ಕಂತಹ ನಗರ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂಥದ್ದು ಮರುನಾಮಕರಣ ಮಾಡಲಾಗಿರುವಂಥದ್ದು. ಮನಮೋಹನ್ ಸಿಂಗ್ ರವರು ಭಾರತದ ಆರ್ಥಿಕ ತಜ್ಞ ಅಂತಂದೇ ಹೇಳ್ಬೋದು. ಭಾರತ ಆರ್ಥಿಕವಾಗಿ ಚೇತರಿಸಿಕೊಳ್ಳಲಿಕ್ಕೆ ಉನ್ನತ ಸ್ಥಾನವನ್ನು ಹೊಂದಲಿಕ್ಕೆ ಈ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಹಲವಾರು ಕೆಲಸಗಳನ್ನು ಕೈಗೊಂಡಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುವಂಥದ್ದು. ಇನ್ನು ಹಾಗಿದ್ರೆ ನೀವು ಇದುವರೆಗೂ ಏನು ನೋಡಿದ್ರಿ, ಈ ಪ್ರಚಲಿತ ಘಟನೆಗಳ 3ನೇ ಸರಣಿಯನ್ನು ಗಮನಿಸಿದ್ದೀರಿ. ಈ ಒಂದು ಪ್ರಚಲಿತ ಘಟನೆಗಳ 3ನೇ ಸರಣಿ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಪ್ರಚಲಿತ ಘಟನೆಗಳ ಸರಣಿ ಹೀಗೆ ಮುಂದುವರಿತಾ ಹೋಗ್ತದೆ. ಹೀಗೆ ಈ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ಇದುವರೆಗೂ ನಮ್ಮ ಈ ಪ್ರಚಲಿತ ಘಟನೆಗಳ 3ನೇ ಸರಣಿಯನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಆಲ್ ದ ಬೆಸ್ಟ್.